ಪ್ರಾಕ್ಟಿಕಲ್ ಅನುಭವ ಮನುಷ್ಯನಿಗೆ ಎಷ್ಟು ಬದಲಾವಣೆ ತರುತ್ತೆ ಅಂದ್ರೆ ನಾವು ಅನ್ಕೊಳ್ಳೋದು ಒಂದು ಅದು ಆಗೋದು ಒಂದು ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಈ ಸಿನಿಮಾ ಅನ್ನೋದು ದೊಡ್ಡ ಬ್ರಹ್ಮಾಂಡ ಇನ್ನೊಂದು ಪ್ರಪಂಚನ ಇದ್ದಂಗೆ ಅಂತ ನನ್ನ ಭಾವನೆ. ಆ 250 ಸಿನಿಮಾನು ತಯಾರಾಗ್ತಾ ಇದೆ. 10 ಲಕ್ಷದಿಂದ ಹಿಡಿದು 5 ಕೋಟಿ 10 ಕೋಟಿ 20 ಕೋಟಿವರೆಗೂ ಸಿನಿಮಾಗೆ ನಿರ್ಮಾಣ ಮಾಡಿ ಇದಾಗ್ತಾರೆ. ಆದ್ರೆ ಎಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇದೆ? ಇವತ್ತು 2 ತಿಂಗಳಿಗೆ ಯಾರೋ ಪ್ರೊಡ್ಯೂಸರ್ ರೆಡಿ ಅಂದ್ರೆ ನಾಳೆಯಿಂದಾನೆ ಶೂಟಿಂಗ್ ಅಂತಾರೆ. ಎಷ್ಟು ಪ್ರಿಪರೇಷನ್ ಇರ್ತಾರೆ? ಏನೂ ಪ್ರಿಪರೇಷನ್ ಇರಲ್ಲ. ಎಲ್ಲವೂ ಏನಂದ್ರೆ ಅವತ್ತು ಯಾಮಾರ್ಸೋ ಇವತ್ತಾಲೆ ಒಂದು ಸಿನಿಮಾ ಕ್ಲಾಪ್ ಮಾಡಿರ್ತಾರೆ, ಅರ್ಧಂಬರ್ಧ ತಿಳ್ತಾರೆ, ನಾನು ಡೈರೆಕ್ಟರ್ ಅಂತಾರೆ, ನಾನು ರೈಟರ್ ಅಂತಾರೆ. ನಾನು 9ನೇ ಕ್ಲಾಸ್ ಇರುವಾಗಲೇ ಮನೆ ಬಿಟ್ಟು ಬಂದು ಅವ್ರ ಹತ್ರ ಟಚ್ ಅಪ್ ಆಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಒಬ್ರು ಒಂದು ಸಿನಿಮಾ ಸಕ್ಸಸ್ ಆಯ್ತು, ಅದೇನು 10 ಸಿನಿಮಾ ಮಾಡ್ತಾರೆ. ಕರ್ನಾಟಕದ ಮೂಲೆ ತಾಲೂಕಿಗೂ ಹೋಗಿ ಕನ್ನಡ ಚಿತ್ರನ ಉಳಿಸಿ ಅಂತ ಹೇಳಿ ಅವರ ಮನದಾಳದ ನೋವುಗಳನ್ನ ಹೇಳ್ಕೊಂಡು ಅಲ್ಲಿಂದ ಮತ್ತೊಂದು ರೆವಲ್ಯೂಷನ್ ಕನ್ನಡ ಚಿತ್ರರಂಗ ಸುಭಿಕ್ಷವಾದ ಕಾಲ ಬಂದಿದೆ. ಸಿನಿಮಾ ನೋಡ್ತಾರೆ, ಸಿನಿಮಾಗೆ ಸಾವಿಲ್ಲ ಮೇಡಮ್. ನಾವು ಬದಲಾಗದೆ ಏನೂ ಬದಲಾಗದು. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿಯನ್ನು ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಾಗೋ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕಿಂತಲೇ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಬಹುದು, ಸವಾಲುಗಳೇ ಇರಬಹುದು, ಪದೇ ಪದೇ ಮಾತಾಡಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ. ಅದರಲ್ಲೂ ತಿಳಿದವರ ಜೊತೆ, ಅನುಭವಿಸಿದವರ ಜೊತೆ ಮಾತಾಡೋದ್ರಿಂದ ಕೆಲವು ವಿಚಾರಗಳನ್ನು ನಾವು ಅರಿತುಕೊಳ್ಳಬಹುದು. ಇವತ್ತು ನನ್ನ ಜೊತೆ ಬನವಾಸಿ ಚಿತ್ರದ ನಿರ್ದೇಶಕರಾದಂಥ ವಿಶಾಲ ಧೀರಜ್ ರವರಿದ್ದಾರೆ. ಇವರದು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 30 ವರ್ಷಗಳ ಸುದೀರ್ಘ ಪ್ರಯಾಣ. ಇವರು ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಅನುಭವ ಪಡ್ಕೊಂಡು ಬನವಾಸಿ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾದರು. ಬನವಾಸಿ ಚಿತ್ರ ಬಿಡುಗಡೆನೂ ಆಯಿತು. ಇವರ ಸಿನಿಮಾ ಏನಾಯಿತು? ಇವರು ಮತ್ತೊಂದು ಸಿನಿಮಾನ ನಿರ್ದೇಶನ ಮಾಡಲಿಲ್ಲ ಅಥವಾ ಸಿನಿಮಾದ ಬಗ್ಗೆ ಅನೌನ್ಸ್ ಕೂಡ ಮಾಡಲಿಲ್ಲ. ಹಾಗೆಯೇ ಇವರ ಜೊತೆ ಈಗಿನ ಪ್ರಸ್ತುತ ಚಿತ್ರರಂಗದ ಒಂದು ಸ್ಥಿತಿಯ ಬಗ್ಗೆನೂ ಮಾತಾಡ್ಕೋಬೇಕು. ಹಾಗೆಯೇ ಇವರದ್ದು 30 ವರ್ಷಗಳ ಅನುಭವ ಇರುವ ಕಾರಣ ಆಗಿನ ಕ್ರೌಡ್ ಹೇಗಿತ್ತು, ಆಗ ಚಿತ್ರಕ್ಕೆ ಸಿಗ್ತಾ ಇದ್ದಂಥ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಮೊದಲಿಗೆ ಇವರನ್ನು ನಮ್ಮ ಶೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅಲಾಂಗ್ ವಿತ್ ದಟ್ ಐ ವೆಲ್ಕಮ್ ಯು ಆಲ್ ಟು ಮೈ ಶೋ ಲೆಟ್ಸ್ ಟಾಕ್. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಬನವಾಸಿ ಚಿತ್ರದ ನಂತರ ನೀವು ಯಾವುದೇ ಸಿನಿಮಾ ಅನೌನ್ಸ್ ಮಾಡಲಿಲ್ಲ, ಕಾಣಿಸ್ಕೊಳ್ಳಿಲ್ಲ, ಹೆಚ್ಚು ಕಾಣಿಸ್ಕೊಳ್ತಿಲ್ಲ. ಸೊ ಹೇಗಿದ್ದೀರಾ? ಏನಾಯ್ತು ಸಿನಿಮಾ ಆದ ನಂತರ? ಯಾಕೆ ಮತ್ತೊಂದು ಹೊಸ ಸಿನಿಮಾನ ಅನೌನ್ಸ್ ಮಾಡಲಿಲ್ಲ? ನನ್ನ ಬನವಾಸಿ ಸಿನಿಮಾ ಆದಮೇಲೆ ನನಗೆ ಕೆಲವು ಪ್ರಾಕ್ಟಿಕಲ್ ಅನುಭವಗಳು ನನ್ನ ಜೀವನದಲ್ಲಿ ನಡೆಯಿತು. ಸೊ ಹಂಗಾಗಿ ಈಗ ನಾವು ಬಂದಿರೋ ಉದ್ದೇಶಗಳು, ವಿಚಾರಗಳು ಬೇರೆ ಥರ ಇರುತ್ತೆ. ನಾವು ಸಿನಿಮಾಕ್ಕೆ ಆ ಒಂದು ಆಸೆ ಆಕಾಂಕ್ಷೆಯಿಂದ ಆ ಬಣ್ಣದ ಲೋಕಕ್ಕೆ ಒಂದು ಕಲ್ಪನೆಯಲ್ಲಿ ಸೊ ನಾವು ಬಂದಾದ್ಮೇಲೆ ಏನಿದೆ, ಇಲ್ಲಿ ಪ್ರಾಕ್ಟಿಕಲ್ ಅನುಭವ ಮನುಷ್ಯನಿಗೆ ಎಷ್ಟು ಬದಲಾವಣೆ ತರುತ್ತೆ ಅಂದ್ರೆ ನಾವು ಅನ್ಕೊಳ್ಳೋದು ಒಂದು ಅದು ಆಗೋದು ಒಂದು ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಥರ ಒಂದು ಇದು. ಸೊ ಎಲ್ರಿಗೂ ಆರಂಭದಲ್ಲಿ ನಾವು ಸಿನಿಮಾಗೆ ಬರಬೇಕು, ನಾವು ಸ್ಟಾರ್ ಆಗಬೇಕು, ನಾವು ನಿಲ್ಬೇಕು, ಗೆಲ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಆಕಾಂಕ್ಷೆಗಳು ಇಲ್ಲಿರುತ್ತೆ. ಆದರೆ ಅದು ಪ್ರಾಕ್ಟಿಕಲ್ ಹೋಗ್ತಾ ಅದರ ರೀತಿ ನೀತಿಗಳು ಅವ್ರವ್ರನ್ನ ಕೆಲವೆಲ್ಲ ಬದಲಾವಣೆನ ತಂದು ಬಿಟ್ಬಿಡುತ್ತೆ. ಸೊ ಚಿತ್ರರಂಗ ಏನಾಗಿದೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಇದ್ದ ಚಿತ್ರರಂಗ, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು, ಆ ಕಾಲದಲ್ಲಿದ್ದ ರೀತಿ ನೀತಿಗಳು, ಸೊ ಅವಾಗ ಸಿನಿಮಾ ತಯಾರಾಯ್ತಿದ್ದ ರೀತಿ, ಅವತ್ತು ಪರಿಸ್ಥಿತಿ, ಇವತ್ತು ಪರಿಸ್ಥಿತಿ, ಹೀಗೇನಂದ್ರೆ ಎರಡೂ ನಾವು ಬದಲಾವಣೆಗಳನ್ನ ನೋಡ್ಕೊಂಡು ಹೋಗ್ತಾ ಇರಬೇಕು. ಅವತ್ತಿನ ಕಾಲ ಕನ್ನಡ ಚಿತ್ರರಂಗ ಸುಭಿಕ್ಷವಾಗಿತ್ತು. ಯಾಕೆಂದ್ರೆ ಅದು ಸಿನಿಮಾ ಮಾಡೋ ಬರ್ತಿದ್ದಂಥ ಜನ ತುಂಬಾ ಪ್ರೀತಿಯಿಂದ ಅದನ್ನ ಒಂದು ಭಯ ಭಕ್ತಿಯಿಂದ ಒಂದು ತಪಸ್ಸು ಅಂತ ಬರ್ತಾ ಇದ್ರು. ಸೊ ಇವತ್ತು ಅದೆಲ್ಲ ಬಿಸ್ನೆಸ್, ಆಮೇಲೆ ಕನ್ವರ್ಷನ್ ಆಗಿದ್ದಲ್ಲಿ ಅದಕ್ಕೆ ಕೆಪಾಸಿಟಿನೇ ಇರಲ್ಲ. ಯೋಗ್ಯತೆ ಇಲ್ಲದೆ ತರ ಇರ್ತಾರೆ. ಇವತ್ತಾಲೆ ಒಂದು ಸಿನಿಮಾ ಕ್ಲಾಪ್ ಮಾಡಿರ್ತಾರೆ, ಅರ್ಧಂಬರ್ಧ ತಿಳ್ತಾರೆ, ನಾನು ಡೈರೆಕ್ಟರ್ ಅಂತಾರೆ, ನಾನು ರೈಟರ್ ಅಂತಾರೆ. ಒಂದು ಆಕ್ಟಿಂಗ್, ಅವ್ರಿಗೆ ಆ ನವರಸ ಅಂದ್ರೆ ಏನೋ, ನವರಸಗಳಲ್ಲಿ ವಿಭಿನ್ನತೆ ಏನೋ, ಎಷ್ಟೋ ಜನಕ್ಕೆ ಒಂದು ವರ್ಡ್ ಇದೆ ಮೇಡಮ್, ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ. ಅಭಿನಯ ಮಾಡುವಾಗ ಅವತ್ತಿನ ನಟರೆಲ್ಲ ಏನಕ್ಕೆ ಅಷ್ಟೊಂದು ಅದ್ಭುತ ಕಲಾವಿದರಾಗಿದ್ರು. ಈಗ ನಮಗೆ 2 ವರ್ಷನ್ ಆಕ್ಟಿಂಗ್ ಅಲ್ಲೂ ಬರುತ್ತೆ. ಸೊ ಹಿಂಗೆ ಈ ಸಿನಿಮಾ ಅನ್ನೋದು ದೊಡ್ಡ ಬ್ರಹ್ಮಾಂಡ, ಇನ್ನೊಂದು ಪ್ರಪಂಚನೇ ಇದ್ದಂಗೆ ಅಂತ ನನ್ನ ಭಾವನೆ. ಸಿನಿಮಾ ಬನವಾಸಿ ಸಿನಿಮಾ
ಅದಕ್ಕಿಂತ ಮುಂಚೆ ಅಂದ್ರೆ ನನಗೆ ತಿಳ್ಕೊಂಡ ಪ್ರಕಾರ ನೀವು ಒಂದು ನೆಗೆಟಿವ್ ಶೂಟ್ ಮಾಡ್ತಿದ್ದ ಸಂದರ್ಭದಲ್ಲೇ ನೀವು ಫಿಲ್ಮ್ ಫೀಲ್ಡ್ ಇದ್ದೀರಾ. ಆದಷ್ಟು ನೀವು ನೋಡ್ಕೊಂಡೇ ಬಂದಿರ್ತೀರಾ, ಕೆಲಸಗಳನ್ನ ನೋಡ್ಕೊಂಡ್ ತಿಳಿದವ್ರ ಜೊತೆ ಕೆಲಸನೂ ಮಾಡಿದ್ದೀರಾ. ಆದ್ರೂ ಯಾಕೋ ಬನವಾಸಿ ನಿಮ್ಗೆ ಕೈ ಹಿಡಿಲಿಲ್ಲ. ಅದು ಮೇ ಬಿ ಸ್ಟಾರ್ ಇರ್ಬೋದು ಅಥವಾ ಗೊತ್ತಿಲ್ಲ, ಆಗಿನ ಆ ಮೂಮೆಂಟ್ ಗಳ ಆಗಿದ್ದಿರ್ಬೋದು. ಬಟ್ ಮತ್ತೆ ಪ್ರಯತ್ನ ಪಡ್ಬೋದಿತ್ತ? ನೀವೆಲ್ಲೋ ಒಂದ್ ಕಡೆ ಬೇಡ ಅಂತ ಸೈಡ್ ಹೋಗ್ಬಿಟ್ಟಿದ್ದೀರಾ ಅಥವಾ ಏನ್ ಮಾಡ್ತಿದ್ದೀರಾ ರೈಟ್ ನಾವು? ಮೇಡಮ್ ಬೇಡ ಅಂತ ಏನೂ ಹೋಗಿಲ್ಲ. ನೀವ್ ಹೇಳ್ದಂಗೆ ನಾನು ಸಿನಿಮಾ ಕಾಲಿಟ್ಟಾಗ ನಾನು ಬೇಸಿಕಲಿ ಅಂಬಿಕಾ ಮೇಡಮ್ ಅಂತ ಗೊತ್ತಿದ್ದಾರೆ, ಫಿಲ್ಮ್ ಸ್ಟಾರ್. ನಾನು 9ನೇ ಕ್ಲಾಸ್ ಇರುವಾಗಲೇ ಮನೆ ಬಿಟ್ಟು ಬಂದು ಅವ್ರ ಹತ್ರ ಟಚ್ ಅಪ್ ಆಗಿ 1 ವರ್ಷ ಕೆಲಸ ಮಾಡಿದ್ದೀನಿ. ಆ ಪೀರಿಯಡ್ ಅಲ್ಲೇ ನಾನು 5-6 ಸಿನಿಮಾಗಳನ್ನ, ಕನ್ನಡದಲ್ಲಿ ಬೇಟೆ, ತಮಿಳಲ್ಲಿ ಕಾದಲ್ ಪೆರಿಸ್ ಅನ್ನು ಕಮಲ್ ಹಾಸನ್ ಸಾರ್ ಜೊತೆ, ವೇಲುಂಡು ವಿನಯ್ ಇಲ್ಲ ಅಂತ ವಿಜಯಕಾಂತ್ ಅವ್ರ ಜೊತೆ, ಮಹಾವೀರನ್ನು ರಜನಿಕಾಂತ್ ಅವ್ರ ಜೊತೆ, ಮತ್ತೊಂದು ಮಲಯಾಳಿ ಸಿನಿಮಾ, ಇಷ್ಟೂ ನಾನು ಅದರಲ್ಲಿ ವರ್ಕ್ ಮಾಡಿದೆ ಸೆಲ್ಯುಲಾಯ್ಡ್ ಇದ್ದಾಗ. ಸೊ ಅದೆಲ್ಲ ನೋಡ್ಕೊಂಡ್ ಬಂದಿದ್ದಾಗ ಈಗ ನಾವು ಬನವಾಸಿ ಮಾಡಾದ್ಮೇಲೆ ಏನು ಅಂದ್ರೆ ವ್ಯಾಪಾರೀಕರಣ. ಯಾವುದೇ ಸಿನಿಮಾ ಏನೇ ಮಾಡಿದ್ರು ಇಲ್ಲಿ ಸಿನಿಮಾ ಜೊತೆಗೆ ಒಂದು ಹಣದ ಹೂಡಿಕೆ ಅಂತಿದೆ, ಬಿಸ್ನೆಸ್ ಅಂತ ಇರುತ್ತೆ. ಯಾರೇ ಬಂದ್ರು ದುಡ್ಡು ಹಾಕಿದ್ರೆ ಅವ್ರಿಗೆ ಲಾಭ ಬರುತ್ತೋ ಏನಾಗುತ್ತೋ, ಅಟ್ಲೀಸ್ಟ್ ಅವ್ರ ದುಡ್ಡು ಸೇಫ್ ಆಗ್ಬೇಕು. ಇವಾಗ ಒಂದು 10-15 ವರ್ಷದಿಂದ ಸಿನಿಮಾ ತುಂಬಾ ಬದಲಾದ ಕಾಲದಲ್ಲಿ ಇವಾಗ ಸಿನಿಮಾ ತಯಾರಾದ ಸಂಖ್ಯೆನೂ ವಿಪರೀತ ಆಗಿದೆ. ಇವತ್ತು 250-300 ಸಿನಿಮಾ ಕನ್ನಡದಲ್ಲಿ ತಯಾರಾಗ್ತಿದೆ ಪ್ರತಿ ವರ್ಷನೂ. ಸೊ ಆ 250 ಸಿನಿಮಾನು ತಯಾರಾಗ್ತಾ ಇದೆ. 10 ಲಕ್ಷದಿಂದ ಹಿಡಿದು 5 ಕೋಟಿ, 10 ಕೋಟಿ, 20 ಕೋಟಿವರೆಗೂ ಸಿನಿಮಾಗೆ ನಿರ್ಮಾಣ ಮಾಡಿ ಇದಾಗ್ತಾರೆ. ಆದ್ರೆ ಎಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ನಾನು ಇವಾಗೆಲ್ಲ ಇದೆ, ಸಿನಿಮಾ ಮಾಡ್ಬೇಕಂತ ಆಸೆ ಇದೆ, ಆ ಹುಚ್ಚಿದೆ, ಹಂಬಲ ಇದೆ, ಎಲ್ಲ ಇದೆ ಅಂತ ಹೇಳಿ ಒಬ್ರು ನಿರ್ಮಾಪಕರನ್ನ ನಾವು ಕರ್ಕೊಂಡ್ ಬರ್ತೀವಿ, ಅಥವಾ ನಾವು ಕರ್ಕೊಂಡ್ಬರ್ತೀನೋ ನಿರ್ಮಾಪಕರೇ ಬರ್ತಾನೆ. ಫಸ್ಟ್ ನಾನು ಮುಂದೆ ಮೂಡೋ ಒಂದು ಪ್ರಶ್ನೆ, ಇವ್ರ ಹಣನ ನಾವ್ ಹೆಂಗೆ ಹಿಂದಿರುಗಿಸ್ಬೇಕು? ಯಾಕೆ ಅಂದ್ರೆ ನಾವು ಒಂದು ರೈತಾಪಿ ಕುಟುಂಬದಿಂದ ಬಂದಾಗ ನನಗೆ ಒಂದು ಶಿಸ್ತು, ಬದ್ಧತೆ, ಪ್ರಾಮಾಣಿಕತೆ ಅನ್ನೋದು ನನ್ನ ರಕ್ತದ ಕಣಕಣದಲ್ಲೂ ಬೇರೂರಿದೆ. ಮನುಷ್ಯ ಭೂಮಿಯಲ್ಲಿ ಹುಟ್ಟೋದು ಸಹಜ, ಸಾಯೋದು ಸಹಜ, ಇವೆರಡು ಸಹಜ ಪ್ರಕ್ರಿಯೆ. ಅದು ಯಾರು ಹೇಳಿ ಕೇಳಿ ಹುಟ್ಟಲ್ಲ, ಯಾರು ಹೇಳಿ ಕೇಳಿದನೋ ಅಂತೆ ಆಗ್ತೀವಿ. ಸೊ ಅದ್ರ ನಡುವೆ ನಾವು ಬದುಕು, ಈ 3 ದಿನದ ಬದುಕಿರುತ್ತೆ, ಅದನ್ನ ಯಾವ ರೀತಿನಾದ್ರೂ ನಾವು ಬದುಕಬಹುದು ಅಲ್ವಾ? ಆ ನಿಟ್ಟಿನಲ್ಲಿ ಬಂದಾಗ ಒಬ್ಬ ದುಡ್ಡ ಅವನು ಹೆಂಗ್ ಕಷ್ಟಪಟ್ಟಿರ್ತಾನೋ, ಏನ್ ಮಾಡಿರ್ತಾನೋ, ಹಣನ ಅಷ್ಟು ಲಕ್ಷಗಳನ್ನ ಅವನು ಜೀವಿತದಲ್ಲಿ ಅವನು ಕ್ರೋಢೀಕರಿಸಿರ್ತಾನೆ. ಅಂತ ಹಣನ ತಂದಾಗ ಇಲ್ಲಿ ಉಪಯೋಗಿಸಿದಾಗ ಅವನಿಗೆ ವಾಪಸ್ ಏನು, ಯಾವ ರೀತಿ? ಈಗ ನನಗೆ ಗೊತ್ತಿರೋ ಒಂದು 5-6 ವರ್ಷದಿಂದ ಆ ಸಮಸ್ಯೆ ತುಂಬಾ ಉಲ್ಬಣ ಆಗ್ಬಿಡ್ತಾ ಇದೆ. ನೀವು ಹಣ ಹಾಕಿದ್ ಯಾರು ಕೇಳಿದ್ರು ಸಿನಿಮಾ ಹಣ ವಾಪಸ್ ಬರ್ತಾ ಇಲ್ಲ. ಒಂದು ಕಡೆ ಅದೊಂದು ಕೂಗಾದ್ರೆ, ಇನ್ನೊಂದು ಕಡೆ ಸಿನಿಮಾ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು? ಹಣ ಬರ್ತಾ ಇಲ್ಲ, ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ. ಸೊ ಹಾಗಾದ್ರೆ ಸಿನಿಮಾ ಜನ ನೋಡ್ತಾ ಇಲ್ವಾ? ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾರೆ? ಇಡೀ ವರ್ಲ್ಡ್ ವೈಡ್ ನೋಡ್ತಾನೆ ಇದ್ದಾರೆ. ಮತ್ತೆ ಮೊದಲಿಗಿಂತ ಹೆಚ್ಚಿಗೆ ನೋಡ್ತಾ ಇರೋದು, ಅದರ ರೂಪರೇಖೆಗಳು ಬದಲಾಗಿದೆ. ಥಿಯೇಟರ್ ಸಿನಿಮಾ ನೋಡೋ ಬದಲಾಗಿ ಈಗ ಟಿವಿನಲ್ಲಿ ನೋಡ್ತಾ ಇದ್ದಾರೆ. ಅದು ಒಂದು ಸಿನಿಮಾಕ್ಕೆ ಮಾರಕನೂ ಹೌದು, ಅದು ಪೂರಕನೂ ಹೌದು. ಅದಾದ್ಮೇಲೆ ಈಗ ಆಂಡ್ರಾಯ್ಡ್ ಫೋನ್ ಬಂದಾಗ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಂದು ಚಿಕ್ಕ ಮಗು ಹೈಸ್ಕೂಲ್ ಹೋಗೋನ್ಗೂ ಈಗ ಆಂಡ್ರಾಯ್ಡ್ ಫೋನ್ ಕೊಡಿಸುವಂತ ಬದಲಾದ ಕಾಲ ಇದೆ. ಮನೋರಂಜನೆ ಅದು ಕೂತು ಜಾಗದಲ್ಲೇ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಸಂಖ್ಯೆ ಇರೋದ್ರಿಂದ ಸಿನಿಮಾಕ್ಕೆ ವಾಲಂಟಿಯರ್ ಹೋಗೋ ಒಂದು ಸಿನಿಮಾ ಪ್ರೀತಿ ಅನ್ನೋದು ಕಡಿಮೆ ಆಗಿದೆ. ಸೊ ಇದು ಒಂದು ಸಿನಿಮಾಕ್ಕೆ ಜನ ಥಿಯೇಟರ್ಗೆ ಬರದೇ ಇರೋಕೆ ಕಾರಣ. ಕಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ನನಗನ್ನಿಸ್ತಾ ಇರೋದು, ಸಿನಿಮಾಗಳು ಏನು ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ, ಅವುಗಳು ರೈಟ್ ವೇನಲ್ಲಿ ಜನರಿಗೆ ರೀಚ್ ಆಗ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನರ ಬಾಯಲ್ಲಿ ಕೇಳ್ಬಿಟ್ಟಿದೀವಿ ನಾವು, ಅಯ್ಯೋ ಇದೊಂದು ಸಿನಿಮಾ ಬಂತ, ಅಯ್ಯೋ ಈ ತರ ಸಿನಿಮಾ ರಿಲೀಸ್ ಆಯ್ತಾ, ಗೊತ್ತೇ ಆಗ್ಲಿಲ್ಲಲ್ಲಪ್ಪ, ಥಿಯೇಟರ್ಗೆ ಬಂದಿದ್ದು, ಟ್ರೈಲರ್ ನೋಡಿದ್ವಿ, ಗೊತ್ತೇ ಆಗ್ಲಿಲ್ಲ ಅನ್ನೋ ಒಂದು ತುಂಬಾ ಮಾತುಗಳು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಸೊ ಬಹುಶಃ ನಾವು ಸಿನಿಮಾನ ಜನರಿಗೆ ರೀಚ್ ಮಾಡೋದ್ರಲ್ಲಿನೇ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ವಿ. ಬಿಕಾಸ್ ಆಫ್ ಬರೀ ಮುಂಚೆ ಒಂದ್ ಕಾಲ ಇತ್ತು, ಏನು ಮೀಡಿಯಾಗಳು ಮಾತ್ರ ಒಂದು, ಈಗ ನೀವೇ ಹೇಳಿದ್ರೆ ನೀವು ನೆಗೆಟಿವ್ ಕಾಲದಿಂದನೇ ಬಂದ ಕಾರಣ ನಿಮಗೆ ಸಿನಿಮಾಗಳು ಮಾಡೋದ್ರಿಂದ ಹಿಡಿದು ಸಿನಿಮಾ ರಿಲೀಸ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ಪೇಪರ್ ನಲ್ಲಿ ಒಂದು ಕ್ಲಿಪ್, ಅದ್ರ ಬಗ್ಗೆ ಒಂದು ರೈಟ್ ಅಪ್, ಆ ಕ್ಲಿಪ್ ನೋಡಿ ಜನರು ಥಿಯೇಟರ್ಗೆ ಬರ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಎಷ್ಟೋ ಸಿನಿಮಾಗಳನ್ನ ಬರೀ ಆ ಪೇಪರ್ ನಲ್ಲಿ ಪಿಕ್ಚರ್ ನೋಡಿ ಬರ್ತಾ ಇದ್ರು. ಈಗ ನಮ್ಮ ಪ್ರಕಾರ ಥಿಯೇಟರ್ಗೆ ಜನ ಬರಲ್ಲ ಅನ್ನೋದಕ್ಕೆ ಒಂದು ಕಾರಣ, ಜನರಿಗೆ ಸಿನಿಮಾ ರೀಚ್ ಆಗ್ತಿಲ್ಲ ಅಂತ ಅನಿಸ್ತಾ ಇಲ್ಲ ನಿಮಗೆ? ರೀಚ್ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ಆಮೇಲೆ ಸಿನಿಮಾ ತಯಾರು ಮಾಡೋ ವಿಧಾನಗಳಲ್ಲಿ ತುಂಬಾ ಬದಲಾವಣೆ ಆಗ್ಬೇಕು ಮೇಡಮ್, ತುಂಬಾ ಬದಲಾವಣೆ ಬೇಕು. ಯಾಕೆಂದ್ರೆ ಈಗ ಆಸೆ ಇದೆ, ಆಕಾಂಕ್ಷೆ ಇದೆ, ನಿಮ್ಮಲ್ಲಿ ಅದಕ್ಕೆ ಏನ್ ಕೆಪಾಸಿಟಿ ಇದೆ. ಈ ಸಿನಿಮಾ ತಯಾರು ಮಾಡಕ್ ಬರ್ಬೇಕಾದಾಗ ಸಿನಿಮಾ ಅಂದ್ರೆ ಅದೊಂದು ಒಂದು ಪ್ರತ್ಯೇಕವಾದ ಒಂದು ಭೂಮಂಡಲ. ನಾನು ಅನ್ಕೊಂಡಿರೋದು, ಒಬ್ಬ ಸಿನಿಮಾ ನಿರ್ದೇಶಕ ಯಾವ ಮಟ್ಟಕ್ಕೆ ಇರ್ತಾನೆ ಅಂತಂದ್ರೆ ಅವನು ಇಡೀ ಪ್ರಪಂಚದಲ್ಲಿ ಒಂದು ಬೇರೆ ತರನೇ ನಿಲ್ತಾನೆ. ಯಾಕೆಂದ್ರೆ ಒಬ್ಬ ಸಿನಿಮಾ ನಿರ್ದೇಶಕ
ನಾಳೆ ಒಂದು ಅವಕಾಶ ಸಿಕ್ಕಿ ಏನು ಹೋದ್ರೆ ಅವ್ನು ಮುಖ್ಯಮಂತ್ರಿನೂ ಆಗ್ಬೋದು, ಪ್ರಧಾನಮಂತ್ರಿನಾದ್ರೂ ಆಡಳಿತ ನಡೆಸ್ಬೋದು. ಆದ್ರೆ ಏಕಾಏಕಿ ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಪ್ರಧಾನಮಂತ್ರಿ ಅವ್ರನ್ನ ಕರ್ಕೊಂಡು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿ ಅಂದ್ರೆ ಮಾಡಕ್ ಆಗಲ್ಲ. ಇದು ಈ ದೊಡ್ಡ ವಿಚಾರಕ್ಕೂ ಈ ಸಣ್ಣ ವಿಚಾರಕ್ಕೂ ಇರೋ ತುಂಬಾ ಅದ್ಭುತವಾದ ಇದು. ಒಬ್ಬ ನಿರ್ದೇಶಕ ಅಂದ್ರೆ ಅವ್ನು ಎಷ್ಟು ತಿಳುವಳಿಕೆ ಇರ್ಬೇಕಂದ್ರೆ ಇಡೀ ಭೂಮಂಡಲದ ಎಲ್ಲ ಜ್ಞಾನಗಳ ಸ್ವಲ್ಪ ಅರಿವು ಅವ್ನಿಗೆ ಇರ್ಬೇಕು, ಯಾವುದೇ ಕ್ಷೇತ್ರದ ಇರ್ಬೋದು. ಯಾಕಂದ್ರೆ ಒಂದು ಸಿನಿಮಾ ತಯಾರಾಗ್ಬೇಕಾದ್ರೆ 30 ಡಿಪಾರ್ಟ್ಮೆಂಟ್ಗಳು ನಮ್ಮಲ್ಲಿ ಬರುತ್ತದೆ. ನಿರ್ಮಾಪಕ ಆಗ್ತಾನೆ, ನಿರ್ದೇಶಕ ಆಗ್ತಾನೆ, ಛಾಯಾಗ್ರಹಣಕ ಆಗ್ತಾನೆ, ಸ್ಟಿಲ್ ಫೋಟೋಗ್ರಾಫರ್, ಕಾಸ್ಟ್ಯೂಮ್ ಡಿಸೈನರು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಲಿರಿಕಲ್ ರೈಟ್ರು, ಡೈಲಾಗ್ ರೈಟ್ರು, ಮ್ಯಾನೇಜರು, ಆರ್ಟ್ ಡೈರೆಕ್ಟ್ರು, ಒಂದು ಮರ ಕೆಲಸ ಮಾಡೋನಿಂದ ಹಿಡಿದು ಮತ್ತೆ ಒಂದು ಪೋಸ್ಟರ್ ಡಿಸೈನ್ ಮಾಡೋರು, ಒಂದು ವಿನ್ಯಾಸ ಮಾಡೋರು, ಡ್ರಾಯಿಂಗ್ ಮಾಡೋರು, ಈ ತರ 30 ಡಿಪಾರ್ಟ್ಮೆಂಟ್ ಒಟ್ಟುಗೂಡಿ ಒಂದು ಕಥೆನ ನಾವು ತೆರೆ ಮೇಲೆ ತರೋಕೆ ಎಷ್ಟು ಜನ 200-300 ಜನ ಪ್ರತಿದಿನ ಒಂದು ಎಷ್ಟು ದಿವಸ ಶೆಡ್ಯೂಲ್ ಇರ್ತಾ ಅಷ್ಟು ದಿವಸ ಪರಿಶ್ರಮ ಪಟ್ಟು ಅದು ಕಡೆಗೆ ಒಂದು ಸಿನಿಮಾ ಆಗಿ ಮೂಡಿ ಬರುತ್ತೆ. ಸೊ ಇಷ್ಟೊಂದು ಪರಿಸ್ಥಿತಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇರ್ಬೇಕಾದ್ರೆ ಇದನ್ನ ಮಾಡಕ್ ಬರುವಂತ ನಿರ್ಮಾಪಕನಿಗೆ ಎಷ್ಟು ಜ್ಞಾನ ಇರಬೇಕು ಅಲ್ವಾ? ಈಗ ನನ್ನ ಪ್ರಕಾರ ಈಗ ಡೈರೆಕ್ಟ್ ನೀವು ಹೇಳಿದ್ರೆ ಕರೆಕ್ಟ್, ಡೈರೆಕ್ಟರ್ಗೆ ಅಫ್ಕೋರ್ಸ್ ತುಂಬಾ ನಾಲೆಜ್ ಇರಬೇಕು. ಅಂತ ಏನ್ ಸಿನಿಮಾ ಮಾಡ್ತಿದ್ದೀನಿ, ನಾನು ಮಾಡ್ತಿರೋ ಸಿನಿಮಾ ಅದು ನನ್ನ ಕೆಟಗರಿ ಯಾರು, ನನ್ನ ಆಡಿಯನ್ಸ್ ಯಾರು ಅನ್ನೋ ಒಂದು ಬೇಸಿಕ್ ನಾಲೆಜ್ ಕೂಡ ಇತ್ತೀಚಿನ ದಿನಗಳಲ್ಲಿ ಇರಲ್ಲ. ಒಟ್ಟಿನಲ್ಲಿ ಎಲ್ಲಾ ಸಿನಿಮಾ ಅವ್ರು ಮಾಡ್ತೀರಾ, ನಾನು ಮಾಡ್ತಿದ್ದೀನಿ. ಆದ್ರೆ ಅಟ್ ದ ಸೇಮ್ ಟೈಮ್ ಒಬ್ಬ ಪ್ರೊಡ್ಯೂಸರ್ಗೂ ಕೂಡ ಬಹುಶಃ ಬಹಳಷ್ಟು ಎಜುಕೇಶನ್ ಬೇಕು ಅಂತ ಅನ್ಸುತ್ತೆ ಸಿನಿಮಾಗೆ ಹಣವನ್ನ ಹೂಡುವಾಗ. ಯಾಕೆಂತ ಹೇಳಿದ್ರೆ ಡೈರೆಕ್ಟರ್, ಇಟ್ ಇಸ್ ನಾಟ್ ಈಸಿ ಫಾರ್ ಅ ಡೈರೆಕ್ಟರ್ ಟು ಗೆಟ್ ಅ ಪ್ರೊಡ್ಯೂಸರ್. ಅಟ್ ದ ಸೇಮ್ ಟೈಮ್ ಒಬ್ಬ ಪ್ರೊಡ್ಯೂಸರ್ ಕೂಡ ಡೈರೆಕ್ಟರ್ ಆತನ ಕತೆ, ಆತನ ಏನು ಪ್ರೆಸೆಂಟೇಶನ್ ಅನ್ನು ನಂಬಿ ಹಣ ಹೂಡ್ತಾನೆ. ಸೊ ಪ್ರೊಡ್ಯೂಸರ್ ಕೂಡ ಬಹಳಷ್ಟು ಎಜುಕೇಟ್ ಆಗ್ಬೇಕು ಅಂತ ನಾನು ಅನ್ಕೊಳ್ತಿದ್ದೀನಿ. ಖಂಡಿತ ಮೇಡಮ್. ಉತ್ತಮ ಚಿತ್ರ ತಯಾರಾಗ್ಬೇಕಂದ್ರೆ, ಆ ಸಿನಿಮಾ ನಿಲ್ಲಬೇಕು, ಗೆಲ್ಬೇಕಂದ್ರೆ ಹಣ ಹೂಡೋನ್ಗೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅವ್ನಿಗೆ ಪರಿಜ್ಞಾನ ಇರಬೇಕು. ನಾನು ಪ್ರತಿಯೊಂದು ದುಡ್ಡನ್ನು ಇವ್ರು ಹೆಂಗೆ ವಿನಿಯೋಗಿಸ್ತಾ ಇದ್ದಾರೆ ಅದ್ರ ಬಗ್ಗೆ. ಅದಕ್ಕೆ ಏನಂತಂದ್ರೆ ಸಿನಿಮಾ ಮಾಡಕ್ ಆಸಕ್ತಿ ಇರುತ್ತಾ, ಬಂದು ತಿಳಿದವರು ಎಷ್ಟೋ ಜನ ಇರ್ತಾರೆ, ಸಂಘ ಸಂಸ್ಥೆಗಳಿದ್ವಿ, ಅದರಲ್ಲಿ ಒಂದು 6 ತಿಂಗಳು 1 ವರ್ಷ ಅದ್ರಲ್ಲಿ ತೊಡ್ಕೊಂಡು ವಾಟ್ ಈಸ್ ಸಿನಿಮಾ ಆದ್ರೆ ಎಲ್ಲ ಕಡೆ ಹೋದಾಗ ಅವ್ರಿಗೆ ಒಂದಷ್ಟು ಜ್ಞಾನ ತಾನಾಗೆ ಬಂದ್ಬಿಡುತ್ತದು. ಆದ್ರೆ ತದನಂತರ ಅವ್ರಿಗೆ ಗೊತ್ತಾಗುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಎಂತ ಟೀಮ್ ಇಟ್ಕೋಬೇಕು, ಎಂತ ಡೈರೆಕ್ಟರ್ನ ಇಟ್ಕೋಬೇಕು, ಅದಕ್ಕೆ ಎಷ್ಟು ಆ ಟೀಮ್ ಎಷ್ಟು ಸ್ಟ್ರಾಂಗ್ ಇರಬೇಕು. ನಾವು ಒಂದು ಯುದ್ಧ ಅನೌನ್ಸ್ ಆದಾಗ ಯುದ್ಧ ನಾವು ಹೋಗ್ಬೇಕಾದ್ರೆ ಆ ಯುದ್ಧಕ್ಕೆ ನಾವು ಎಷ್ಟು ಪೂರ್ವ ಸಿದ್ಧತೆ ಮಾಡ್ಕೊಂತೀವಿ, ಎಷ್ಟು ಅದ್ರ ಜೊತೆಗಿರುತ್ತೆ. ಅದೇ ರೀತಿ ಇದು ಒಂದು ಯುದ್ಧ ತರನೇ ಇರುತ್ತೆ. ಸೊ ಹಂಗಿರುವಾಗ ನಾವ್ ಎಷ್ಟು ಸೋಲ್ಜರ್ನ, ಎಷ್ಟು ಎಬಿಲಿಟಿ ಇರೋರ್ನ, ಎಷ್ಟು ಟ್ಯಾಲೆಂಟ್ ಇರೋರ್ನ ನಾವು ಜೊತೆಗೆ ಇಟ್ಕೋಬೇಕು ಅಂತ. ನೀವು ಯಾವುದೇ ಗೆದ್ದಿರೋ ಇತಿಹಾಸದ ಸಿನಿಮಾ ಯಾವುದಾದ್ರೂ ತಗೊಳ್ಳಿ, ಅಲ್ಲಿ ಅಷ್ಟು ಅಂಶಗಳು ಕ್ರೌಡಿ ಕೇಂದ್ರೀಕೃತ ಆಗಿರುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಯಾರಾದ್ರೂ ಚೆಕ್ ಮಾಡ್ಕೋಬಹುದು. ಈಗ ಸಕ್ಸಸ್ ಹಿಂದೆ ಅಷ್ಟು ಇರ್ತದೆ. ನಾವ್ ಹೇಳ್ತೀವಿ ಯಾಕೆ ಸಿನಿಮಾ ಸೋಲ್ತು ಅಂತ, ಅದನ್ನ ನಾವೇ ಹುಡುಕಿದಾಗ ಅದಕ್ಕೆ 100 ಕಾರಣ ಗೊತ್ತಿರುತ್ತೆ. ಸೊ ಹಿಂಗಿರುವಾಗ ಇವತ್ತೊಂದು ಪರಿಸ್ಥಿತಿಲಿ ಇದು ಚಿತ್ರರಂಗ ಅಂದ್ರೆ ಏನು 500,000, 10,000, 1 ಲಕ್ಷದ ವ್ಯವಹಾರ ಅಲ್ಲ. ಇದು ಮಿನಿಮಮ್ 10 ಲಕ್ಷದಿಂದ ಸ್ಟಾರ್ಟ್ ಆದ್ರೆ ಅದಕ್ಕೆ ಕೊನೆನೇ ಇಲ್ಲ. ಎಷ್ಟು ಹಾಕಿದ್ರು ಅದು ತಗೊಂಡಾನೇ ಇರುತ್ತೆ. ಸೊ ಅಂತ ಪರಿಸ್ಥಿತಿಲಿ ಇರುವಾಗ ಇಲ್ಲಿ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ ಆಗ್ಬೇಕು. ಅದು ಯಾವ ರೀತಿ ಅಂತಂದ್ರೆ, ಈಗ ಕನ್ನಡ ಚಿತ್ರರಂಗ ಉಳಿವಿಗೆ ಏನೇನ್ ಮಾಡ್ಬೇಕು. ಈಗ ಮೊದಲು ಒಂದು ಕಾಲದಲ್ಲಿ ಇದೇ ತರ ಸಂಕಷ್ಟ ಬಂದಿತ್ತಂತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ತನ್ನ ತಂಡಗಳನ್ನೆಲ್ಲ ಒಟ್ಟು ಕರೆಸಿ ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಕರ್ನಾಟಕದ ಮೂಲೆ ತಾಲೂಕಿಗೂ ಹೋಗಿ ಕನ್ನಡ ಚಿತ್ರನ ಉಳಿಸಿ ಅಂತ ಹೇಳಿ ಅವರ ಮನದಾಳದ ನೋವುಗಳನ್ನ ಹೇಳ್ಕೊಂಡು ಅಲ್ಲಿಂದ ಮತ್ತೊಂದು ರೆವಲ್ಯೂಷನ್ ಕನ್ನಡ ಚಿತ್ರರಂಗ ಸುಭಿಕ್ಷವಾದ ಕಾಲ ಬಂದಿದೆ. ಬಟ್ ಈಗ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಶಂಕರ್ ನಾಗ್ ಆಯರ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಒಂದ್ ತನಕನೂ ಒಂದು ಕಾಳಜಿ ಇತ್ತು ಇಂಡಸ್ಟ್ರಿ ಬಗ್ಗೆ. ಒಂದು ಕಾಳಜಿ ಇತ್ತು. ಏನೋ ಒಂದು ಸಮಸ್ಯೆ ಆದಾಗ ತಾವೇ ಎದುರು ನಿಂತು ಮಾತಾಡ್ತಿದ್ರು. ಈಗ ಅಂತದ್ ಯಾವ ಪ್ರಯತ್ನಗಳು ನಡೀತಾ ಇಲ್ಲ. ಎಲ್ರು ನಾವ್ಯಾಕೆ ಮುಂದೆ ಬರ್ಲಿ ಅಥವಾ ನಾನ್ ಯಾಕೆ ಮಾಡ್ಲಿ, ಐ ಆಮ್ ಅ ಬಿಸಿ ಸ್ಟಾರ್, ನಕ್ಷತ್ರಗಳು ನಾವು ನಿಮಗೆ ನೋಡ್ಬೇಕಷ್ಟೇ ನಮ್ಮನ್ನಂತ ಒಂದು ಮನೋಭಾವ ಬಂದಿದೆ. ಬಹುಶಃ ನೀವು ಹೇಳ್ತಾ ಇರೋದು ಸತ್ಯ. ನಾವು ಒಂದು ಎಂಟೈರ್ ಸಿನಿಮಾ ಇಂಡಸ್ಟ್ರಿ ಜೊತೆಗೂಡಿ ಒಟ್ಟಿಗೆ ಹೋಗಿ ಮೂಲೆ ತಲುಪಿದ್ರೆ ನಾವು ಜನರಿಗೆ ರೀಚ್ ಆಗ್ಬೋದು, ನಾವು ಬದಲಾವಣೆಗಳನ್ನ ತರ್ಬೋದು. ಬಟ್ ಆ ಪ್ರಯತ್ನ ಪಡ್ಬೋದು ಅಂತ ಅನ್ಸುತ್ತಾ ನಿಮಗೆ?
ಅಲ್ಲ ಮೇಡಮ್, ಈಗ ಕನ್ನಡ ಚಿತ್ರರಂಗ ಇಡೀ ಕನ್ನಡದ ಸಂಸ್ಕೃತಿ ಅರ್ಧ ಉಳಿಬೇಕಂದ್ರೆ ಚಿತ್ರರಂಗ ಉಳಿಲೇಬೇಕು. ಉಳಿಬೇಕಾದ್ರೆ ಇದರಿಂದ ಯಾರು ಪ್ರತಿಯೊಬ್ರು ಅನ್ನ ತಿಂತಾ ಇದೀವಿ, ತಿಂದಿದ್ದಾರೆ ಅಥವಾ ಇವತ್ತೆಲ್ಲ ಅದನ್ನ ಮೈಗೂಡಿಸ್ಕೊಂಡಿದ್ದಾರೆ, ಅವರ ಋಣ ಅದ್ರ ಮೇಲಿದೆ. ಅದನ್ನ ತಾಯಿ ಋಣ ತರ ಅದು ನನ್ನ ಪ್ರಕಾರ ಒಂದು ಸಿನಿಮಾ ಋಣ. ಅದನ್ನ ತೀರ್ಸ್ಬೇಕಾದ್ರೆ ನಿಮ್ಮ ಹಳಿಲು ಸೇವು ಯೋಚನೆ ಮಾಡಿ. ಪ್ರತಿಯೊಂದು ಸ್ಟಾರ್ ಇರ್ಲಿ, ಯಾವುದೇ ನಿರ್ಮಾಪಕರ ಈ ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷ 70-80 ವರ್ಷ ಬೆಳೆದು ಬಂದಿರೋ ಯಾರೇ ಇರ್ಬೋದು, ಯೋಚನೆ ಮಾಡಿದಾಗ ಅವ್ರಿಗೆ ಯಾವಾಗ ಕ್ಷಣಕ್ಕೆ ಅನ್ಸುತ್ತೆ ಹೌದು ನಮ್ಮ ಋಣ ಇದ್ರ ಮೇಲಿದೆ, ಇದನ್ನ ತೀರ್ಸೋಕೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕಂತ ಆ ದೊಡ್ಡವರು ಅಂತ ನಿಟ್ಟಲ್ಲಿ ನಮ್ಮಂತ ಸಣ್ಣವ್ರನ್ನೆಲ್ಲ ಒಗ್ಗೂಡಿಸಿ ಇಡೀ ಚಿತ್ರರಂಗನೇ ಒಗ್ಗೂಡಿಸಿ, ನಾನು ಹೇಳೋ ತರ ಪ್ರತಿಯೊಂದು ತಾಲೂಕಿಗೂ ಹೋಗಿ ಒಂದೊಂದು ಮನರಂಜನಾ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ, ಯಾಕೆ ಅಂತಂದ್ರೆ ಈಗ ಒಂದು ವಿಚಾರ ಇರುತ್ತೆ, ನಾನು ಹಿಮಾಲಯನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಆ ಆಸೆಯನ್ನ ಈಡೇರಿಸ್ಕೊಳ್ಳೋ ಆ ಇದರಲ್ಲಿ ಒಂದು ಕ್ಷಣಕ್ಕೆ ಹಿಮಾಲಯನೇ ನಮ್ಮ ಹತ್ರ ಬಂದ್ರೆ ಹೆಂಗಿರುತ್ತೆ, ಅಷ್ಟು ಖುಷಿ ಆಗುತ್ತೆ. ಸೊ ಈ ಪರಿಸ್ಥಿತಿ ಇರುವಾಗ ಇಡೀ ಚಿತ್ರರಂಗ, ನಟರು, ಸ್ಟಾರ್ಗಳು ಎಲ್ಲ ಒಂದೊಂದು ತಾಲೂಕನ್ನು ಮಟ್ಟನ್ನು ಮುಟ್ಟಿ ಕನ್ನಡ ಸಿನಿಮಾ ಪ್ಲಸ್ ಕನ್ನಡ ಸಂಸ್ಕೃತಿ ಸಿನಿಮಾದೊಳಗೆ ಅದು ಅಡಾಪ್ಟ್ ಆಗಿದೆ. ಇದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅದರದ್ದು ಒಂದು ಕತೆ ಇರ್ಬೋದು. ಈಗ ಸಿನಿಮಾ ಹಳೇ ಸಿನಿಮಾಗಳೆಲ್ಲವೂ ನೀವು ಕಾದಂಬರಿ ಆಧಾರಿತ ಸಿನಿಮಾನೇ. ಪುಟ್ಟಣ್ಣವ್ರು ಮಾಡ್ಕೊಂಡ್ ಬಂದಿದ್ದು ಅಷ್ಟು 24 ಕಾದಂಬರಿ ಆಧಾರಿತನೇ. ಸೊ ಈಗ ಯಾಕೆ ನಿಮ್ಗೆ ಸಿನಿಮಾಗಳು ನಾವು ಹಂಗಂತೀವಿ, ಚಿ ಉದಯಶಂಕರ್ ಕಾಲದಲ್ಲಿ ಬರಿತಾ ಇದ್ದ ಸಿನಿಮಾಗಳು ಯಾಕೆ ಅಷ್ಟು ಗಟ್ಟಿತನ ಇರ್ತಿತ್ತಂದ್ರೆ ಒಂದೊಂದು ಸಿನಿಮಾಕ್ಕೆ ಒಂದೊಂದು ತಿಂಗಳು 3 ತಿಂಗಳು ಕುಂತು ವರ್ಕ್ ಮಾಡ್ತಾ ಇದ್ರು. ಇವತ್ತು ಎಲ್ಲಿದೆ ಆ ತರ? ಇವತ್ತು 2 ತಿಂಗಳಿಗೆ ಯಾರೋ ಪ್ರೊಡ್ಯೂಸರ್ ರೆಡಿ ಅಂದ್ರೆ ನಾಳೆಯಿಂದಾನೇ ಶೂಟಿಂಗ್ ಅಂತಾರೆ. ಎಷ್ಟು ಪ್ರಿಪರೇಷನ್ ಇರ್ತಾರೆ? ಏನೂ ಪ್ರಿಪರೇಷನ್ ಇರಲ್ಲ. ಎಲ್ಲವೂ ಏನಂದ್ರೆ ಅವತ್ತು ಯಾಮಾರ್ಸೋ ಒಂದು ವರ್ಗ. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಈ ಎಲ್ಲೇ ಹೋದ್ರು ನಾವು ಒಳ್ಳೇದು ಕೆಟ್ಟದ್ದನ್ನು ಸಮಾಜದಲ್ಲಿ ಇರುವಾಗ ಇಲ್ಲೂ ಅಷ್ಟೇ ಜನ ಇದ್ದಾರೆ ಅರ್ಧಂಬರ್ಧ ಪ್ರೀತಿ ಇಟ್ಕೊಂಡು. ಇಲ್ಲಿ ಸಿನಿಮಾನೇ ಉಸಿರು, ಸಿನಿಮಾನೇ ತಾಯಿ ತರ ಅಂತ ಬಂದಿರೋ ಎಷ್ಟೋ ಜನ ಇದ್ದಾರೆ. ಅವಾಗ ಅವರ ಅಸಹಾಯಕತೆ ಏನೂ ಮಾಡಕ್ಕಾಗಲ್ಲ. ಇಲ್ಲೇನಂದ್ರೆ ಅದೃಷ್ಟ ಒಂದ್ ಕಡೆ ಇದ್ರೆ ಪರಿಶ್ರಮ ಒಂದ್ ಕಡೆ ಐತೆ. ಕೆಲವೊಂದ್ಸಲ ಅದೃಷ್ಟನೇ ಎಲ್ಲಾರ್ಗು ಮೆರಿತಾನೆ ಇರುತ್ತೆ, ಅದು ಏನು ಮಾಡಕ್ ಬರಲ್ಲ. ಅಂತ ಸ್ಥಿತಿಲಿ ನಾನು ಈಗ ನೀವ್ ಹೇಳಿದ್ರಿ ಬನವಾಸಿ ಆದ್ಮೇಲೆ ಯಾಕೆ ಮಾಡಿಲ್ಲ ಅಂದಾಗ, ಈಗ ನಾನು ಸ್ಟಾರ್ ಇಟ್ಟು ಮಾಡ್ಬೇಕು, ಸ್ಟಾರ್ 20 ಕೋಟಿ ಹಾಕಿ ಮಾಡುವಷ್ಟು ಪರಿಸ್ಥಿತಿ ನನಗಿಲ್ದೇ ಇರೋದ್ರಿಂದ ಸ್ಟಾರ್ ನಾನ ಮುಟ್ಟಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಅವರೇಜ್ ಸಿನಿಮಾ ಮಾಡಕ್ ಹೋದಾಗ ರಿಟರ್ನ್ಸ್ ಆಗಲ್ಲ. ಪ್ರಯತ್ನ ಪಟ್ಟಾಗ ನನಗೆ ಅನ್ಸ್ತದೆ ಈ ದುಡ್ಡಿಗೆ ಏನ್ ಗ್ಯಾರಂಟಿ. ಈಗ ಒಬ್ಬ ನಿರ್ಮಾಪಕರನ್ನ ತಕ್ಷಣ ಕರ್ಕೊಂಡ್ ಬಂದ್ರೆ ಇವತ್ತು ಯಾವುದೇ ಅಲ್ಲಿ ಬೇರೆ ಸ್ಟೇಟ್ ಅಲ್ಲಾದ್ರೂ ಅಟ್ಲೀಸ್ಟ್ OTT ಫ್ಲಾಟ್ ಫಾರಮ್ಗಳಿದೆ, ಅದನ್ನ ಬೈ ಮಾಡ್ತಾರೆ, ಟಿವಿ ಮೀಡಿಯಾದವ್ರು ಬೈ ಮಾಡ್ತಾರೆ. ಕರ್ನಾಟಕದ ಮಟ್ಟಿಗೆ ಎಲ್ಲವೂ ಶೂನ್ಯ ಆಗ್ಬಿಡ್ತಾ ಇದೆ. ಅದು ನಮ್ಮವರೇ ನಮ್ಮಿಂದಾನೇ ಆಗ್ತಾ ಇರೋ ಒಂದು ದೊಡ್ಡ ಪ್ರಾಬ್ಲಮ್ ಅದು. ಸೊ ಹಂಗಾಗಿ ನಾವ್ ಏನ್ ಮಾಡಕ್ಕೂ ಯೋಚನೆ ಮಾಡುವಂತ ಪರಿಸ್ಥಿತಿ ಆಗಿದೆ. ಈಗ ಒಂದು ನಾಟಕ ಮಾಡಿ ಕರೆಕ್ಟ್ ಆಗಿ ಒಂದು ಶೋ ಮಾಡಿದ್ರೆ ಒಂದಷ್ಟು ಜನ ಅದ್ರೆ ಪ್ರೀತಿ ಇರೋರು ಟಿಕೆಟ್ ತಗೊಂಡ್ ಬಂದ್ ನೋಡಿ ಆ ನಿರ್ಮಾಪಕರು ಉಳ್ಕೊಂತಾವ್ರೆ. ಈಗ ಸಿನಿಮಾ ಇವಾಗ ಏನ್ ನೋಡಿ ಸಿನಿಮಾ ತಯಾರು ಮಾಡ್ತಾರೆ. ಈಗ ನೀವ್ ಇನ್ನೊಂದು ವಿಷಯ ಅಂತಂದ್ರೆ ಅದು ಕ್ರೌಡ್ ಫುಲ್ಲಿಂಗ್ ವಿಷಯ ಬರ್ತಾ ಇದೆ. ನಾನು ಕ್ರೌಡ್ ಪುಲ್ಲಿಂಗ್ ಎಕ್ಸಾಕ್ಟ್ಲಿ ಈಗ ಇರೋ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕಂದ್ರೆ ಹಿಂದೆನೋ ಕ್ರೌಡ್ ಪುಲ್ಲಿಂಗ್ ಅನ್ನೋದು ಅದು ಫ್ಯಾನ್ಸ್ ಗಳನ್ನ ಇನ್ವೈಟ್ ಮಾಡ್ಕೊಳ್ತಾ ಇದ್ರು, ಗೆಲ್ಲಿಸ್ತಾ ಇದ್ರು. ಅದು ವಾಲೆಂಟರ್ ಆಗಿತ್ತು ಮೇಡಮ್. ಯಾಕಂದ್ರೆ ನಾನ್ ಚಿಕ್ಕವನಾಗಿದ್ದಾಗ ಇದೇ ಭಕ್ತ ಪ್ರಹ್ಲಾದ ಅಂತ ಸಿನಿಮಾನ ಬೆನಿಫಿಟ್ ಶೋ ಮಾಡೋರು. ಇವತ್ತು ಒಬ್ಬ ಸ್ಟಾರ್ ಎದುರಿಗೆ ಬಂದು ಕಲೆಕ್ಷನ್ ಮಾಡಿರುವಷ್ಟು ಪರಿಸ್ಥಿತಿನ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ 1 ವಾರ 15 ದಿವಸ ಟಿಕೆಟ್ ಮೊದಲೇ ಬುಕಿಂಗ್ ಆಯ್ತಿತ್ತು. ಆ ಬುಕಿಂಗ್ ದುಡ್ಡಲ್ಲಿ ಹೆಚ್ಚಿಗೆ ಬಂದಂತ ಹಣನ ಅವರು ಸಾರ್ವತ್ರಿಕವಾಗಿ ಯಾವುದೋ ಒಂದು ಸಮಾಜಕ್ಕೋ ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ, ಯಾವುದೋ ಒಂದು ಸ್ಟೇಡಿಯಂ ಎಲ್ಲ ಕಟ್ಟಕ್ಕೆ. ಆ ತರ ಅವ್ರು ಯಾವತ್ತು ಹೇಳ್ಕೊಂಡಿರ್ಲಿಲ್ಲ, ಅವತ್ತು ಮೀಡಿಯಾಗಳು ಇರ್ಲಿಲ್ಲ, ಪ್ರಚಾರ ಇರ್ಲಿಲ್ಲ, ಅವ್ರಿಗೆ ಅದು ಬೇಕಾಗಿರ್ಲಿಲ್ಲ. ಒಂದು ಸೇವೆ ನಡೀತಾ ಇತ್ತು. ನಮಗೂ ಸಿನಿಮಾದಿಂದ ಅನ್ನ ತಿಂತೀವಿ, ಅದ್ರ ಋಣಾನು ತೀರಿಸ್ತಾ ಸೈಮಲ್ಟೇನಿಯಸ್ ಅವ್ರು ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅವತ್ತು ಸಿನಿಮಾ ಬೇಕಂತಾನೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಟಿಕೆಟ್ ತಗೊಂಡಿದೀವಿ. ಅವತ್ತಂತ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಆತರ ಪರಿಸ್ಥಿತಿ ಇಲ್ಲದೆ ಇರೋಕ್ಕೂ ಕಾರಣಗಳು ಬೇರೆ ಇದೆ. ಟಿವಿ ಬಂದಿದೆ, ಮನರಂಜನಾ ಕಾರ್ಯಕ್ರಮ ಬದಲಾವಣೆ ತುಂಬಾ ಹೋಗ್ಬಿಟ್ಟಿದೆ. ಓಕೆ, ಅದೆಲ್ಲೂ ಕಮ್ಮಿ ಅಂದ್ರೆ, ಬಟ್ ಇವತ್ತು ಸಿನಿಮಾ ನೋಡ್ತಾರೆ. ಸಿನಿಮಾ ಸಾವಿಲ್ಲ ಮೇಡಮ್, ಅದ್ರ ರೂಪ ಬೇರೆ ಆಗ್ತಾನೆ ಇದೆ. ಹೌದು, ಈಗ ನೋಡಿ ಯೂಟ್ಯೂಬ್ ಚಾನಲ್ ಇದೆ ನಿಮ್ಗೆ. ಏನಪ್ಪಾ ಅಂತಂದ್ರೆ ಅದು ದೊಡ್ಡದಾಗೆ ಇಡೀ ಪ್ರಪಂಚದ ಮನೆಗೂ ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡೋ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ದೃಶ್ಯ ಮಾಧ್ಯಮ ಯಾವತ್ತು ಅದು ಈ ಭೂಮಂಡಲ ಇರೋರ್ಗು ಇರುತ್ತೆ. ಬಟ್ ನಾವು ಅದನ್ನ ಹೆಂಗೆ ತೊಡಗಿಸ್ಕೋಬೇಕು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಅದನ್ನ ಸಕಾರಾತ್ಮಕವಾಗಿ ನೀವ್ ಹೇಳೋ ತರ ಎಲ್ಲ ಒಂದಷ್ಟು. ಈಗ ವಿದ್ಯೆ ಅನ್ನೋದು ಅದು ದೊಡ್ಡ ಅಲ್ಟಿಮೇಟ್ ಜ್ಞಾನ ಅಂತೀವಿ. ಈಗ ಒಂದು ಡ್ರೈವಿಂಗ್ ಅದು ಒಂದು ವಿದ್ಯೆ. ಅದು ಅದೇನ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೊಂದು ಕ್ಲಚ್ ಬ್ರೇಕ್ ಅಂತ ಹೇಳಿ ಅದೊಂದು ಟ್ರೈನ್ ಅಪ್ ಮಾಡಿ ಅದೊಂದು ವಿದ್ಯೆ ಕಲ್ತಾಗ ಅವ್ನು ಇವತ್ತು 30,000 ದುಡಿತಾನೆ. ಒಂದು ಡಿಸೈನು, ಇವತ್ತು ಏನೋ ಡ್ರಾಯಿಂಗು, ಇದೆಲ್ಲ ವಿದ್ಯೆ. ಇದನ್ನ ಕಲ್ತ್ರಂಗೆ ಈ ಸರಸ್ವತಿಯಿಂದ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಸೊ ಅದಕ್ಕೆ ನಿರ್ಮಾಪಕ ತುಂಬಾ
ತಿಳುವಳಿಕೆ ಆಗ್ಬೇಕಂದ್ರೆ ಅವನೇನು PhD ಮಾಡ್ಬೇಕಂತಲ್ಲ, ಅವ್ನು ಮಾಡೋ ಕೆಲಸಕ್ಕೆ ಸಾಮಾನ್ಯ ಜ್ಞಾನನ ಕಂಡುಕೊಂಡಾಗ ನಾನು ಹೆಂಗ್ ಸಿನಿಮಾ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಯಾವ ಪ್ಯಾಟರ್ನ್ ಅಲ್ಲಿ ಸಿನಿಮಾ ಮಾಡ್ಬೇಕು, ಇವತ್ತು ನಾಡಿ ಮಿಡಿತ ಏನ್ ಮಾಡ್ಬೇಕು. ಈಗ ಒಬ್ರು ಒಂದು ಸಿನಿಮಾ ಸಕ್ಸಸ್ ಆಯ್ತು, ಅದೇನು 10 ಸಿನಿಮಾ ಮಾಡ್ತಾರೆ. ಯಾಕಾಗ್ ಮಾಡ್ತಾರೆ? ಬದಲಾವಣೆ ಇರುತ್ತೆ. ಈಗ ಒಂದು ಸಿನಿಮಾ ಒಂದು ಹಿಂಸೆ ಬಗ್ಗೆ ಇರುತ್ತಾ, ಒಂದು ಪ್ರೀತಿ ಬಗ್ಗೆ ಇರುತ್ತಾ, ಒಂದು ಫ್ಯಾಮಿಲಿ ಬಗ್ಗೆ ಇರುತ್ತಾ. ಈಗ ವೆರೈಟಿ ಕೊಡ್ತಾ ಇದ್ದಾಗ ವೆರೈಟಿಗೆ ಜನ ನೋಡ್ತಾ ಇರ್ತಾರೆ. ಈಗ ಒಂದು ಸಿನಿಮಾ ಯಾವ್ದೋ ಒಂದು ಪ್ಯಾಟರ್ನ್ ಅಲ್ಲಿ ಗೆಲ್ತಾ ಅಂದ್ರೆ ಅದಕ್ಕೆ ಅದನ್ನೇ ಮಾಡ್ತಾರೆ. ಇವೇ ದುರ್ಬಳಕೆ ಆಗ್ತಾ ಇರೋದು. ಹಂಗಾಗಿ ಸಿನಿಮಾ ಮೇಕರ್ ಯಾರೇ ಇರ್ಲಿ ಜ್ಞಾನ ತಿಳ್ಕೊಂಡು, ಆಮೇಲೆ ನಮ್ಮಲ್ಲಿ ಏನಂದ್ರೆ ತುಂಬಾ ಸೆಮಿನಾರ್ಗಳಾಗ್ಬೇಕು ಮೇಡಮ್. ಯಾಕಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಪ್ರಪಂಚ ಬದಲಾವಣೆ ಕಾಣ್ತಾನೆ ಇದೆ. ಬಟ್ ನಾವು ಮಾತ್ರ ಅಲ್ಲೇ ನಿಂತ್ಕೊಂಡು ಹೇಳ್ತಾನೆ ಇದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ನಾವು ಬದಲಾಗಬೇಕು. ನಾವು ಬದಲಾಗದೆ ಏನೂ ಬದಲಾಗದು. ನೀವು ನಿಮ್ಮ ಸಿನಿಮಾಗೆ ಬನವಾಸಿ ರಿಲೀಸ್ ಟೈಮಲ್ಲಿ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವ್ಯವಸ್ಥೆಗೆ ಕೈ ಚಾಚಿದ್ರ? ಇಲ್ಲ ಮೇಡಮ್, ನಮ್ಮ ಪ್ರೊಡ್ಯೂಸರ್ ಹಂಗೆ ಹೇಳಿದ್ರು. ನಾನ್ ನೋಡಿ ಸರ್, ನಾವು ಪ್ರಾಮಾಣಿಕವಾಗಿ ಮಾಡಿದೀವಿ, ಅದ್ ಒಬ್ಬರೇ ಬರ್ಲಿ. ನಂಗೆ ರಾಜ್ಕುಮಾರ್ ಅವರು ಸಾರ್ ಒಂದ್ ಮಾತು ಹೇಳಿರೋದ್ರಿಂದ, ನೀ ಮಾಡೋ ಕೆಲಸ 4 ಲಕ್ಷ ಜನ ಒಪ್ಕೋಬೇಕಿಲ್ಲ, 4 ಜನ ಒಪ್ಕೊಂಡ್ರೆ ತೃಪ್ತಿ. ಆ ಆತ್ಮ ತೃಪ್ತಿ ನನಗೆ ಖಂಡಿತ ಇದೆ ಮೇಡಮ್. ಆಮೇಲೆ ನಾವು ಮಾಡಿರೋ ಸಿನಿಮಾನ ನೋಡಿದವ್ರು ಅಷ್ಟ ತುಂಬಾ ಹೊಗಳಿದ್ದಾರೆ, ನಮ್ ಬೆನ್ ತಟ್ಟಿದ್ದಾರೆ. ಮಾಧ್ಯಮದವರಾಗಲಿ ಪತ್ರಿಕೆ ಆಗಲಿ ಒಂದು ಉತ್ತಮ ಚಿತ್ರ. ನನ್ನ ಜೀವಮಾನದಲ್ಲಿ ನನ್ನ ಪ್ರಥಮ ಚಿತ್ರ. ಒಂದು ನಾಡು ನುಡಿಯ ಬಗ್ಗೆ, ನಮ್ಮ ಮಣ್ಣಿನ ಸಂಸ್ಕೃತಿಯ ಆ ಸೊಗಡು ಇಟ್ಕೊಂಡು ಮಾಡಿದೀನಿ. ಸೊ ನನಗೆ ಅದು ಏನಾಯ್ತು ಅನ್ನೋದಕ್ಕಿಂತ ಅದೊಂದು ಆನಂದ ಇದೆ, ಮನಸ್ಸು ತೃಪ್ತಿ ಇದೆ ಮೇಡಮ್ ನನಗೆ. ನೀವು ಹೇಳಿದ್ರೆ ನೀವು ಮನೆ ಬಿಟ್ಟು ತುಂಬಾ ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ಬೇಕು ಅಂತ. ಎಷ್ಟು ವರ್ಷ ಆಯ್ತು ಚಿತ್ರರಂಗಕ್ಕೆ ಬಂದು? ನಿಮ್ಮ ಏಜ್ ಏನು ಇವಾಗ? ಮೇಡಮ್ ನನ್ನ ಏಜು 53 ವರ್ಷ ನನಗೆ ಇವಾಗ. ನೀವು ಕಾಣಿಸೋದೆಲ್ಲ 53 ವರ್ಷ ತರ. ತಲೆ ಕೂದಲೆಲ್ಲ ಕಪ್ಪಿದೆ. ಅದು ಇದೆ, ಅದಕ್ಕೆ ಸ್ವಲ್ಪ ಬಣ್ಣ ಹಾಕ್ತೀವಿ. ಹಂಗಾಗಿ ಇದು ಬಣ್ಣದ ಲೋಕ ಅಲ್ವಾ, ಅದು ಏನ್ ಮಾಡಕ್ಕಾಗಲ್ಲ. ಮತ್ತೆ ನನ್ಗೆ ಒಂದು ಹಿರಿಯರು ಹೇಳಿದೆ, ಅದು ಮನುಷ್ಯ ಯಾರೇ ಇರ್ಬೋದು, ಅವನಿಗೆ ತುಂಬಾ ಅಭಿಲಾಷೆಗಳನ್ನ ಇಟ್ಕೊಂಡಾಗ ಭಗವಂತ ಅದೊಂದು ಗಾಡ್ ಗಿಫ್ಟ್ ಆಗಿ ಕೊಡ್ತಾನಂತೆ. ಯಾಕಂದ್ರೆ ನಮ್ಗೆ ತುಂಬಾ ಯಥೇಚ್ಛವಾದ ಕಷ್ಟಗಳು ನೋವುಗಳೇ ಇರ್ತಾವಲ್ಲ, ಅದನ್ನ ಅದು ಬ್ಯಾಲೆನ್ಸ್ ಮಾಡುತ್ತಂತೆ. ಯಾಕಂದ್ರೆ ನಮ್ಮಿಂದ ಏನೋ ಮುಂದಕ್ಕೆ ಮಾಡ್ಲೇಬೇಕು ಅಂದ್ರೆ ನಾವು ಸ್ಟ್ರೆಂತ್ ಆಗಿ ಇರ್ಲೇಬೇಕು. ಸೊ ಹಂಗಾಗಿ ಕೇಳ್ಬೇಕು. ನೀವು ಹೇಳಿದ್ರಿ, ನೀವು ನನ್ನ ಕಾಣ್ತಾ ಇರೋ ಪ್ರಕಾರ ನೀವು ನಿಮ್ಮ ಲೈಫ್ ಅನ್ನ ಸಿನಿಮಾಗೋಸ್ಕರನೇ ಡೆಡಿಕೇಟ್ ಮಾಡ್ಕೊಂಡಿದ್ದೀರಾ. ಅದು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದೀರಾ, ರೈಟರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಪ್ಲಸ್ ನಿಮ್ದೇ ಸಿನಿಮಾ ಬಂತು, ನೀವು ಅದ್ರಲ್ಲಿ ಸಕ್ಸಸ್ ಕಾಣಲಿಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಒಂದು ಫೇಲಿಯರ್. ನಾನು ಐ ನಾಟ್ ಸೇಯಿಂಗ್ ಇಟ್ಸ್ ಫೇಲ್ಡ್ ಅಂತ, ಬಟ್ ಮೊದಲ ಹೆಜ್ಜೆಯಲ್ಲಿ ನಿಮ್ಗೆ ಕೈ ಹಿಡಿಲಿಲ್ಲ. ತುಂಬಾ ಅವಮಾನಗಳನ್ನು ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಸಿನಿಮಾ ರಂಗವನ್ನು ಆಯ್ಕೆ ಮಾಡ್ಕೊಂಡಾಗ ಬರೀ ಹಿಟ್ ಸಿನಿಮಾಗಳನ್ನ ಗೆದ್ದವರನ್ನ ಮಾತ್ರ ಅಪ್ರಿಶಿಯೇಟ್ ಮಾಡುವಂತ ಒಂದು ಪ್ರಪಂಚ ಇದು. ಗೆಲ್ಲಬೇಕು, ಮತ್ತೆ ಪ್ರಯತ್ನ ಪಡ್ಬೇಕು ಅಂತಿರೋರನ್ನ ಎಲ್ಲೋ ಒಂದ್ ಕಡೆ ಯೂಸರ್ಸ್ ತರನು ಅಥವಾ ಇವ್ರು ಏನ್ ಕ್ವಾಲಿಟಿ ಕೊಡಲ್ಲ, ಇಂಥ ಅನುಭವಗಳು ನಿಮಗೆ. ಬಿಕಾಸ್ ಈಗ ನೀವು ಹೇಳೋ ಪ್ರಕಾರ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿ ಮತ್ತೆ ಪುನಃ ಹೋಗಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡೋದು, ಒಬ್ಬ ಡೈಲಾಗ್ ರೈಟರ್ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಮನಸ್ಸಿಗೆ ಕಷ್ಟನೂ ಆಗಬಹುದು. ಆಗುತ್ತೆ ಮೇಡಮ್. ಆದ್ರೆ ಈಗ ನಾವು ಇದನ್ನ ನನ್ನ ತಾಯಿ ತರ ಪ್ರೀತಿಸ್ತೀನಿ. ಸೊ ಹಂಗಾದಾಗ ನನ್ಗೆ ಎಲ್ಲೂ ಯಾವ ಕ್ಷಣಕ್ಕೂ ಸಿನಿಮಾದಲ್ಲಿ ಯಾವ ಕೆಲಸ ಮಾಡೋಕ್ಕೂ ನನ್ಗೆ ಹಿಂಜರಿಕೆ ಆಗಲ್ಲ, ಮುಜುಗರ ಆಗಲ್ಲ. ಯಾಕೆಂದ್ರೆ ಮನುಷ್ಯ ಪ್ರತಿನಿತ್ಯ ಅವನೇನಂದ್ರೆ ಚಟುವಟಿಕೆಯಿಂದ ಇರಬೇಕು. ಸೊ ಅವಾಗ ಈಗ ನೀವ್ ಹೇಳಿದ್ರಿ, ನನ್ನ ಸಿನಿಮಾ ಫಸ್ಟ್ ಒಂದು 100 days 50 days ಹೋಗಿ ಆ ತರ ಲಕ್ ಇದ್ದಿದ್ದಾಗ ನಿಮಗೆ ಆಯಾಮಗಳು ಬೇರೆ ತರ ಆಗ್ತಾ ಇತ್ತು. ಇಲ್ಲಿ ಆತರ ಪ್ರತಿಯೊಂದು ಇದ್ರಲ್ಲೂ ಯಾರೋ ಒಬ್ರಿಗೆ ಆತರ ಚಾನ್ಸ್ ಸಿಗುತ್ತೆ, ಅದು ಬೈ ಲಕ್ ಅಂತೀವಲ್ವಾ, ಆ ತರ. ಬಟ್ ಆದ್ರೆ ಅವರು ಅಷ್ಟೇ ಶ್ರಮನೂ ನಾವು ಹಾಕಿದೀವಿ, ಅಷ್ಟೇ ತರನೇ ಸಿನಿಮಾನೇ ಮಾಡಿರ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿ ಹಣದ ಒಂದು ರೂಪದಲ್ಲಿ ಮಾತ್ರ ನಿಮ್ ಸಕ್ಸಸ್ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡ್ತಾ ಇರುತ್ತೆ. ಜ್ಞಾನದ ವಿಚಾರಕ್ಕೆ ಬಂದ್ರೆ ಕೆಲವ್ರಿಗಿಂತ ಮಾಡಿದಾಗ ಅಷ್ಟೇ ಜ್ಞಾನನ ನಮಗೂ ಅನುಭವ ಅನ್ನೋದು ಬಸವಣ್ಣ ಹೇಳಿದ್ರೆ ಅದು ದೊಡ್ಡ ಮಂಟಪ. ಅದು ಪಡೆದೇ ತೀರ್ಬೇಕು ನೀವು. ಅದರಿಂದ ಯಾವ್ದೋ ದುಡ್ಡು ಕೊಟ್ಟು ನಾನು ಜೋಬ್ಗೆ ಹಾಕೊಂಡು ನನ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಕ್ಕಾಗಲ್ಲ. ನಿಮ್ ಜೀವಿತದಲ್ಲಿ ಸವಿಸಿದಾಗ ಮಾತ್ರ, ದಾರಾ ಬೇಂದ್ರೆ ಹೇಳ್ದವ್ರಂಗೆ ಬೆಂದಾಗ ಮಾತ್ರ ನಾವು ಮಠನ ಮುಟ್ಟಕ್ಕೆ ಒಂದು ಸಾಧ್ಯತೆ ಇದೆ. ಅದ್ರಲ್ಲಿ ನನ್ಗೆ ಆತ್ಮ ತೃಪ್ತಿ ಇದೆ. ಯಾಕೆಂದ್ರೆ ನೀವ್ ಯಾವ್ದೇ 100 ಸಕ್ಸಸ್ ಸಿನಿಮಾ, ಈಗ ರಾಜಮೌಳಿ ಅವರಾಗ್ಲಿ, ಅವ್ರು ಸಕ್ಸಸ್ ಕಂಡಿದ್ದಾರೆ, ಅವರ ಇರೋ ಲೈಫ್ ಸ್ಟೈಲು ಅಥವಾ ಅವ್ರ ಜನ ನೋಡೋ ರೀತಿ ಬದಲೇ. ಬಟ್ ನಮ್ಗೆ ಪ್ರಕೃತಿ ಮಾತೆ ನಮಗೂ ಒಂದೇ ಗಾಳಿ ಕೊಡುತ್ತೆ, ಅವ್ರಿಗೂ ಒಂದೇ ಗಾಳಿ ಕೊಡುತ್ತೆ. ಸೊ ದೇವ್ರ ಮುಂದೆ ಎಲ್ಲ ಒಂದೇ. ಸರಿ, ಇನ್ನೊಂದು ಮದ್ವೆ ಆಗಿದೆ? ಇಲ್ಲ ಮೇಡಮ್. ಅದಕ್ಕೆ ನೀವು ಸತತವಾಗಿ ಇದ್ರು ಪರವಾಗಿಲ್ಲ, ಇಲ್ದಿದ್ರು ಪರವಾಗಿಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಅಲ್ಲ, ಹಂಗೇನಂತಲ್ಲ. ಇಲ್ಲಾಂದ್ರೆ ಎಂಟ್ರಿ ಇದ್ದಿದ್ರೆ ನಿಮಗೆ ಇಷ್ಟೊತ್ತಿಗೆ ಕಮಿಟ್ಮೆಂಟ್ ಅಲ್ಲ, ಕರೆಕ್ಟ್ ನೀವ್ ಹೇಳೋದಿದೆ. ಸಾಮಾಜಿಕ ಒತ್ತಡಗಳು ಇದ್ದೇ ಇರ್ತದೆ. ಫ್ಯಾಮಿಲಿ ಅಂದಾಗ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಜವಾಬ್ದಾರಿ, ರೆಸ್ಪಾನ್ಸಿಬಲ್, ಅದ್ರದ್ದೇ ಆದ ಸಮಯ, ಅವ್ರಿಗೋಸ್ಕರ ಕಮಿಟ್ಮೆಂಟ್ ಬೇರೆ ಇರುತ್ತೆ.
ಸೊ ನಮ್ದದು ಸ್ವಲ್ಪ ಅದರಿಂದ ಕಡಿಮೆ ಇದೆ ಅಷ್ಟೇ, ಇನ್ನೇನಿಲ್ಲ. ಇರೋ ಬಾಧ್ಯತೆಗಳು ಬೇರೆ 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 ಇದೆ, ಸಾಮಾಜಿಕ ಚಿಂತನೆ, ತಾಯಿ ಇದ್ದಾರೆ, ತಮ್ಮ ಇದ್ದಾರೆ, ಫ್ಯಾಮಿಲಿ, ಅದೆಲ್ಲ ಜವಾಬ್ದಾರಿ ಇದ್ದೇ ಇರುತ್ತೆ. ಇದೊಂದು ಪಾರ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಈಗ ನೀವು ಒಂದಷ್ಟು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀರಿ, ಅವ್ರದ್ದು ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ ಆಗಿರ್ಬೋದು ಕೂಡ. ಸೊ ಈಗಿನ ಒಂದು ಪ್ರೆಸೆಂಟ್ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಸಿನಿಮಾ ರಿಲೀಸ್ ಆಗ್ತಾ ಇದ್ದಾಗನೇ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಸಿಸ್ಟಮ್ಗೆ ಕೈ ಹಾಕ್ತಾರೆ. ಈ ಫ್ಯಾನ್ ಬೇಸ್ ಗಳನ್ನ ಬಿಟ್ಬಿಡೋಣ, ಫ್ಯಾನ್ ಗಳನ್ನ ಟ್ರೀಟ್ ಮಾಡೋ ವೇನೇ ಬೇರೆ, ಫ್ಯಾನ್ ಗಳು ಕೊಡೋ ರೆಸ್ಪಾನ್ಸೇ ಬೇರೆ. ಬಟ್ ಈ ಕ್ರೌಡ್ ಪುಲ್ಲಿಂಗ್ ಅನ್ನೋದು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕಾಣ್ತಾ ಇದೆ. ಈಗ ಲಾಸ್ಟ್ ವೀಕ್ ರಿಲೀಸ್ ಆದ ಸಿನಿಮಾದ ಒಬ್ಬ ಡೈರೆಕ್ಟರ್ ಅಂತ ಹೇಳಿದ್ರೆ, ಕ್ರೌಡ್ ಪುಲ್ಲಿಂಗ್ ಪಕ್ಕದ ಥಿಯೇಟರ್ಗೆ ಕ್ರೌಡ್ ಪುಲ್ಲಿಂಗ್ ಮಾಡಿದ್ರೆ ನಮ್ಮ ಥಿಯೇಟರ್ಗೆ ಜನ ಇಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ವಾಯ್ಸ್ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಮತ್ತೆ ಪುನಃ ಈ ವೀಕ್ ಬರೋ ಸಿನಿಮಾ ಒಂದು ಫ್ರೀ ಟಿಕೆಟ್ ಅಂತ ಆಫರ್ ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಈ ಕ್ರೌಡ್ ಪುಲ್ಲಿಂಗ್ ಬೇಕಾ, ಅಥವಾ ಇದನ್ನ ಹಿಂಗೆ ಓಡಿಸ್ಬೇಕು ಅನ್ನೋದು? ಖಂಡಿತ ಮೇಡಮ್, ಇದರಂತರ ದ್ರೋಹ, ಇದು ನಮಗೆ ನಾವೇ ಮಾಡ್ಕೊಳ್ಳೋ ದೊಡ್ಡ ದ್ರೋಹ. ಅದು ಚಿತ್ರರಂಗಕ್ಕೆ, ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಹಿರಿಮೆಗೆ ಮಾಡ್ತಾರ ದೊಡ್ಡ ದ್ರೋಹ. ಯಾಕೆಂದ್ರೆ ನೀವೇನೋ ಒಂದು ಮಾಡ್ತೀರಾ ಅಂದ್ರೆ ಅದರಿಂದ ಕಷ್ಟಪಟ್ಟು ಮಾಡಿರ್ತೀರಾ, ಅದನ್ನ ಯಾರೋ ಬಂದು ನೋಡ್ಬೇಕು. ಈಗ ನೀವು ಒಂದು ಬುಕ್ ಬರ್ದಿರ್ತೀರ, ಆ ಬುಕ್ ನ ನೀವು ಫ್ರೀ ಕೊಟ್ಟು ಓದಿಸಿದ್ರೆ ಬಲವಂತ ಏನಕ್ಕೆ ಮೇಡಮ್? ಎಲ್ಲದಕ್ಕೂ ಒಂದು ಯಾವ್ದಕ್ಕೆ ಅಂದ್ರೆ ಅದಕ್ಕೆ ಒಂದು ಸ್ಥಾನಮಾನ ಇರ್ತದೆ. ಅದಕ್ಕೋದಾಗ ನೀವು ಮಾಡಿರೋ ಚಿತ್ರಣ ಹಣ ಹೂಡಿಸ್ತೀರಾ, ಟೈಮ್ ಸ್ಪೆಂಡ್ ಮಾಡಿದಿರಾ, ಜೀವನ ಒತ್ತೆ ಇಟ್ಟು ಸಿನಿಮಾ ಮಾಡಿರ್ತೀರಾ. ಆಗ ಒಬ್ಬರೇ ಬಂದು ನೋಡ್ಲಿ, ಇಬ್ಬರೇ ಬಂದು ನೋಡ್ಲಿ, ಅದಕ್ಕೊಂದು ಗೌರವ, ಒಂದು ಪ್ರೀತಿ ಇರುತ್ತೆ. ಈ ಹಣದ ವಿಚಾರದಲ್ಲಿ ಸಕ್ಸಸ್ ಫೇಲ್ಯೂರ್ ಬೇರೆ. ನಿಮ್ ಸಿನಿಮಾನ ಎಲ್ಲೋ ನೋಡಿದಾಗ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂದ್ರೆ ನಿಮ್ಮ ಶ್ರಮಕ್ಕೆ ಅದೊಂದು ಪ್ರತಿಫಲ, ಆತ್ಮತೃಪ್ತಿ ಸಿಗುತ್ತೆ. ಸೊ ನೀವು ಸಿನಿಮಾನೂ ಮಾಡಿ ಜನನ ದುಡ್ಡು ಕೊಟ್ಟು ಇದು ಯಾವ್ದೊಂದು ಯಾವ ತರ ಹೇಳ್ಬೇಕನ್ನೋದೇ ನಂಗೆ ಗೊತ್ತಾಗಲ್ಲ. ಇದನ್ನ ಇಲ್ಲಿಗೆ ಸ್ಟಾಪ್, ಅದನ್ನ ಕೊನೆಗಾಣಿಸಕ್ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ಫಸ್ಟ್ ಏಳಿಗೆಗೆ ಅದೊಂದು ಮೆಟ್ಲಾಗುತ್ತೆ ಮೇಡಮ್. ನಾನು ಇತ್ತೀಚೆಗೆ ಅದಂತೆ ಮಾತಾಡ್ಬೇಕಾದ್ರೆ ಏನ್ ಹೇಳಿದ್ರು, ಈಗ ಕ್ರೌಡ್ ಪುಲ್ಲಿಂಗ್ ತುಂಬಾ ಮುಂಚೆಯಿಂದನೇ ಇದೆ, ಆ ಫ್ಯಾನ್ ಗಳು ಬರ್ತಾ ಇದ್ರು, ಫ್ಯಾನ್ ಗಳನ್ನೇ ಪುಲ್ ಮಾಡ್ತಿದ್ರು ಅಂತ ನಾನು ಹೇಳುದು. ಫ್ಯಾನ್ ಗಳು ಅವರನ್ನ ಇನ್ವೈಟ್ ಮಾಡ್ತಿದ್ರು ಅಷ್ಟೇ ಹೊರತು ಸ್ಟಾರ್ಗಳು ಬನ್ನಿ ಸಿನಿಮಾಗೆ, ಅಥವಾ ಅವರನ್ನ ಇನ್ವೈಟ್ ಮಾಡೋದೇ ಬೇಡ, ಅವ್ರು ಬರ್ಬೇಕಾದ್ರೆ ಒಂದು ಖುಷಿನಲ್ಲಿ ಅವ್ರಿಗೊಂದು ಚಂದದ ಸ್ವಾಗತ ಸಿಗ್ತಾ ಇದೆ. ಅಂಡ್ ಆ ಡೆಡಿಕೇಟೆಡ್ ಫ್ಯಾನ್ಗಳು ಆ ಡೆಡಿಕೇಟೆಡ್ ಕಂಟೆಂಟ್ ಗಳಿಗೆ ಬರ್ತಾ ಇದ್ರು. ಈಗ ಏನಾಗ್ತದೆ, ಸಿನಿಮಾ ಮಾಡು ಯಾರು ದನದ ತೊಟ್ಟಿಗಳ ತರ ಹಿಂಗೆ ನುಗ್ಗಿಸ್ತಾರೆ ಅಂತ ಹೇಳಿದ್ರೆ, ಆ ಫಿಲ್ಮ್ಗೆ ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಬಂದವನಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ತಲೆಗೆ 100 ರೂಪಾಯಿ 200 ರೂಪಾಯಿ ಕೊಡ್ತಾರೆ. ಸೊ ಬಹುಶಃ ನಾವು ಇಂಥದನ್ನ ಕೂಗಿ ಮತ್ತೆ 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 ಇದು ವಿಚಾರದ ಬಗ್ಗೆ ಮಾತಾಡಿ ಇದನ್ನ ನಾವು ಹೊರಗಡೆ ಹಾಕಬೇಕು ಅಂತ ನನಗನ್ಸುತ್ತೆ. ಇನ್ನು ಪೈರಸಿ ವಿಚಾರಕ್ಕೆ ಬಂದ್ರೆ, ಪೈರಸಿನ ಕೆಲವರು ಔಟ್ಡೇಟೆಡ್ ಇಶ್ಯೂ ಅಂತ ಹೇಳ್ತಾರೆ. ನೀವು ಪೈರಸಿ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಅದು ಪೈರಸಿ ಏನಂತಂದ್ರೆ ಅದು ಎಲ್ಲರಿಗೂ ಮಾರಕನೇ, ಇಡೀ ಚಿತ್ರರಂಗಕ್ಕೆ ಮಾರಕ. ಸೊ ಒಬ್ಬ ನಿರ್ಮಾಪಕ ಹಣ ಹೂಡಿದ್ ನಾಳೆ ಅದು ಎಲ್ಲೋ ಫ್ರೀ ಆಗಿ ಬರುತ್ತೆ. ಈಗ ಈ ಕಾನೂನು, ಇಂಡಿಯನ್ ಲಾ ಏನ್ ಹೇಳುತ್ತೆ, ಒಂದು ವಸ್ತು ನಿಮ್ದು 50 ರೂಪಾಯಿದಿರ್ಲಿ, ಅದು ನಿಮ್ದು ರೈಟ್ಸ್, ನೀವು ತಗೊಂಡಿರ್ತೀರ ಅಂತ ಹೇಳಿ ಅದು ನೀನ್ ಯಾರೋ ಮುಟ್ತಾ ಅಂದಾಗ ಅದು ಅಫೆನ್ಸೆ. ಸೊ ಹಂಗಿರುವಾಗ ಇಲ್ಲಿ 10 ಲಕ್ಷದಿಂದ ಎಷ್ಟು ಬಂಡವಾಳ ಹೂಡಿರ್ತಾರೆ, ಏಕಾಏಕಿ ಒಂದು ಸಿನಿಮಾನ ಯಾರೋ ಎಲ್ಲೋ ಹಾಕೋತಾನೆ ಅಂದ್ರೆ ಅಲ್ಲಿ ಎಷ್ಟು ನಮ್ಮ ಸರ್ಕಾರಗಳನ್ನ ಏನ್ ಮಾಡ್ತಿದೆ, ಅದು ಕಾನೂನು ಬದ್ಧತೆ ವ್ಯವಸ್ಥೆ ಹೆಂಗಿದೆ ಅಂತ ಯೋಚನೆ ಮಾಡ್ಬೇಕು. ಅದಕ್ಕೆ ಒಟ್ಟಾರೆ ಇಡೀ ಸಿನಿಮಾ ರಂಗನೇ ಅದಕ್ಕೆ ರೆವಲ್ಯೂಷನ್ ಮಾಡಿ ಅದನ್ನ ಹಿಮ್ಮೆಟ್ಸೋವರೆಗೂ ಬಿಡಬಾರ್ದು. ಅದು ನಮ್ಮಂತವ್ರು ನಿಮ್ಮಂತವ್ರಿಂದನೂ ಅಸಾಧ್ಯ ಅಂತ ನಾನು ಹೇಳಕ್ ಬರಲ್ಲ. ಬಟ್ ಮುಂಚೂಣಿಲಿ ಇರೋರು ಅದಕ್ಕೆ ಮುಂದೆ ಬರ್ಲೇಬೇಕು. ಅದಕ್ಕೆ ಅವ್ರಿಗೆ ಆ ಕೃತಜ್ಞತೆ ಇರಬೇಕು. ನಮಗ್ ಕನ್ನಡ ಚಿತ್ರರಂಗ ಈಗ ನಾನು ಹಿಂದೆ ಎಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡ ಸ್ಟಾರ್ ಇರ್ಲಿ, ಅವ್ರು ಮುಂದೆ ಬರ್ಲೇಬೇಕು ಮೇಡಮ್. ಯಾಕೆಂದ್ರೆ ಅದು ಅವ್ರಿಗೂ ಜವಾಬ್ದಾರಿ. ಅವ್ರು ಅದನ್ನ ಮಾಡಿದಾಗ ಅವ್ರಿಗೆ ಇನ್ನೂ ಅದರಿಂದ ವ್ಯಾಲ್ಯೂ ಬರುತ್ತೆ. ಇಡೀ ಚಿತ್ರರಂಗ ಅವ್ರಿಗೆ ಆಭಾರಿಯಾಗಿರುತ್ತೆ. ಯಾರೇ ಆಗ್ಲಿ, ಈಗ ದೊಡ್ಡ ಸ್ಟಾರ್ಗಳು ಮುಂದೆ ನಿಂತ ಕೆಲಸ ಮಾಡಿದಾಗ ಆ ಚಿತ್ರರಂಗ ಉಳಿಯುತ್ತೆ, ಅದರಿಂದ ಇನ್ನ ಲೈಫ್ ಕಂಟಿನ್ಯೂ ಆಗುತ್ತೆ. ಅದನ್ನ ಅವ್ರಿಗೆ ಇದನ್ನ ನಾವು ಹೆಂಗೆ ಅಂದ್ರೆ ಅದು ಅವ್ರಿಗೆ ಮನವರಿಕೆ ಆಗ್ಬೇಕು ಮೇಡಮ್. ಸ್ಥಿತಿಗತಿನ ಅದು ಭಗವಂತನ್ ಗೊತ್ತು, ಅವ್ರಿಗೆ ಬಿಟ್ಟಿದ್ದು. ಯಾಕೆ ಅಂತಂದ್ರೆ ಈಗ ನಾವೆಲ್ಲೋ ಕುಂತ ಏನೋ ಮಾತಾಡ್ದಕ್ಕೆ ಇವತ್ತು ನೋಡಿದ್ರೆ ಮಾಧ್ಯಮಗಳು ಒಂದು ಪದಕ್ಕೆ 100 ಅರ್ಥ ಕನ್ನಡ ಕೊಟ್ಟು ಅದನ್ನ ಇನ್ನೇನೋ ಮಾಡ್ಬಿಡ್ತಾರೆ. ಇಲ್ಲಿ ನಾವು ಒಂದೊಂದು ಪದ ಮಾತಾಡ್ಬೇಕಾದ್ರು ತುಂಬಾ ಎಚ್ಚರಿಕೆಯಿಂದ, ತುಂಬಾ ಜ್ಞಾನ ತಿಳ್ಕೊಂಡು, ಯಾರ ಮನ್ಸಿಗೂ ನೋವಾಗದೇ ರೀತಿ ನಾವು ಮಾತಾಡ್ಬೇಕು. ನಾವು ಮಾತಾಡೋ ಬರದಲ್ಲಿ ಏನೇನೋ ಆಗುತ್ತೆ, ಒಂದ್ಸಲ ಮಾತಾಡ್ತೀವಿ, ಬಟ್ ಅದು ಉದ್ದೇಶ ಯಾರು ತೊಂದರೆ ಮಾಡಬಾರ್ದು ಅಂತಲ್ಲ. ನಮ್ಮ ಅಭಿಲಾಷೆ ಏನಂದ್ರೆ ಒಟ್ಟಾರೆ ಕನ್ನಡ ಚಿತ್ರರಂಗ 80s 70s ಅಲ್ಲಿ ಹೆಂಗಿತ್ತು ಹಂಗೆ ವಿಜೃಂಭಣೆಯಿಂದ ಇರಬೇಕು ಅನ್ನೋದೇ ಪ್ರತಿಯೊಬ್ಬರ ಆಶಯ. ಅದಕ್ಕೆ ಮೇನ್ ಏನಂತಂದ್ರೆ ಇಲ್ಲಿ ಸಿನಿಮಾನ ತುಂಬಾ ಪ್ರೀತಿಸಿ ಬರೋ ಒಂದು ವರ್ಗ ಆದ್ರೆ ಹಡ ಹುಡಿಲ್ ಬರೋ ವರ್ಗ ಅದು ತಪ್ಪಬೇಕು. ಅವರು ಅಟ್ಲೀಸ್ಟ್ ತಿಳ್ಕೊಬೇಕು. ಯಾವಾಗ ಈ ಬೇರೆ ಬೇರೆ ಅವರು ಸ್ಟಾಪ್ ಆಯ್ತಾರೋ ಸಿನಿಮಾ ಸಂಖ್ಯೆ ಕಡಿಮೆ ಆಯ್ತಾರೆ. ಆ ಕಡಿಮೆ ಆದ್ರೆ ಕ್ವಾಲಿಟಿ ಕ್ವಾಂಟಿಟಿ ಸಿನಿಮಾಗಳು ಬರುತ್ತೆ, ಬೇಡಿಕೆ ಚೆನ್ನಾಗಾಗುತ್ತೆ. ಆಮೇಲೆ ಜನನು ನೀವು ಹೋಗಿ ಜನನ ಸರ್ವೆ ಮಾಡಿ ಮೇಡಮ್. ಅವ್ರ ಫಸ್ಟ್ ಅಭಿಪ್ರಾಯ ನಾವು ಮಾಡ್ಬೇಕಾಗಿರೋದು, ನಾವು ಸಿನಿಮಾ ರಂಗದಲ್ಲಿರೋ ಕಲಾವಿದರು, ಕಾರ್ಮಿಕರು, ಪ್ರೊಡ್ಯೂಸರು, ಇನ್ನೊಂದು ಟೆಕ್ನಿಷಿಯನ್ ನಾವು ಚರ್ಚೆ ಮಾಡೋದ್ಕಿಂತ
ಹೊರಗಡೆ ಈಗ ನಮ್ಗೆ ಯಾರು ಅನ್ನದಾತರು ಸಿನಿಮಾ ಲವರ್ಸ್, ಸಿನಿಮಾ ಪ್ರೇಮಿಗಳೇ ಅವ್ರಿದ್ರೆ ಮಾತ್ರ ಎಲ್ಲ ಉಳ್ಕೋದು. ನಾಟಕ ಆಗ್ಬೋದು, ಒಂದು ಸಾಹಿತ್ಯ, ಒಂದು ಡಾನ್ಸ್, ಇನ್ನೊಂದು ಆಗ್ಬೋದು. ಸೊ ಅವ್ರನ್ನ ಕೇಳಿದಾಗ ಇದಕ್ಕೆ ನಿಜವಾದ ಉತ್ತರ ಅವ್ರ ಹತ್ರ ನಮಗೆ ಬರುತ್ತೆ. ಆ ಕೆಲಸನ ನಾವು ಒಟ್ಟಾರೆ ಚಿತ್ರರಂಗದವರು ಜನದ ಹತ್ರ ಹೋಗಿ ನಾವು ಮಾಡ್ಬೇಕು. ಒಬ್ಬ ರಾಜಕೀಯ ಮಾಡೋರು 5 ವರ್ಷಕ್ಕೊಂದ್ಸಾರ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಕನ್ವಿನ್ಸ್ ಮಾಡಿ ನಮ್ಗೆ ಓಟ್ ಹಾಕಿ ಅಂತ ಅವ್ರ ಮನೆ ಬಾಗ್ಲಿಗೆ ಹೋಗಿ ಒಂದು 5 ವರ್ಷದ ಪದವಿಗೋಸ್ಕರ ಮಾಡ್ತಾರೆ. ಇಡೀ ಚಿತ್ರರಂಗ ಉಳಿಬೇಕಂದ್ರೆ ನಾವು ಅವ್ರ ಹತ್ರ ಹೋಗಿ ನಮ್ಮ ಅಳುಗಳನ್ನ ಹೇಳ್ಕೊಂಡು ಕನ್ನಡ ಚಿತ್ರಗಳನ್ನ ಉತ್ತೇಜಿಸಿ, ಕನ್ನಡ ಚಿತ್ರನ ಥಿಯೇಟರ್ ಬಂದು ನೋಡಿ, ದಯವಿಟ್ಟು ಈ ತರ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮೇಡಮ್? ಇದನ್ನ ಯಾಕೆ, ನನ್ನ ನೋವು ಏನಂದ್ರೆ ದೊಡ್ಡವರೆಲ್ಲ ಸರಿ ಯಾಕೆ ಮಾಡ್ತಾ ಇಲ್ಲ, ಇದದ್ದೇನು ಅವಮಾನನ? ಅವರಿಂದ ನಾವು ಅಂದ್ಮೇಲೆ ನಾವು ಅವ್ರ ಹತ್ರ ಹೋಗಿ ನಮ್ಮ ಫ್ಯಾಮಿಲಿ ಹತ್ರ ನಮ್ ನೋವು ಹೇಳ್ಕೊಳಕ್ಕೆ, ಈಗ ನಾವು ನೋವಲ್ಲಿದ್ದೀವಿ, ಅದನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರೆಲ್ಲ ಕರ್ಗಿ ಹೌದಪ್ಪ ನಮ್ ಕನ್ನಡ ಉಳಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಡಿಸೈಡ್ ಮಾಡ್ತಾರೆ, ಒಂದು ವಾರದಲ್ಲಿ ರಿಲೀಸ್ ಆಗಿ 2 ಸಿನಿಮಾ ನೋಡೇ ತೀರ್ಬಿಡೋಣ ಅಂತ. ಅದು ಆಗ್ಬೋದು. ನಾವು ಪ್ರಯತ್ನ ಪಡ್ದೇನೆ ಅದ್ರ ಬಗ್ಗೆ ನಾನು ಇದನ್ನ ಮಾತಾಡ್ತಾ ಇದ್ದೆ ಅಂದ್ರೆ ಬಹುಶಃ ನಾವು ಈ ಬದಲಾವಣೆಗಳಾಗ್ತಾ ಇದೆಯಲ್ಲ, ಈಗ ಕನ್ನಡ ಸಿನಿಮಾ ನೋಡಲ್ಲ, ಆ ಕಡೆ ಪಕ್ಕದ ಕೇರಳ ಸಿನಿಮಾ ನೋಡ್ತಾರೆ, ಈ ಕಡೆ ತಮಿಳ್ ಸಿನಿಮಾ ನೋಡ್ತಾರೆ, ಆ ಕಡೆ ತೆಲುಗು ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾನ ಜನರು ನೋಡಲ್ಲ ಅಂತ ಹೇಳ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು, ನಮ್ಮ ತಂಡನೇ ಹೇಳ್ತಾ ಇರೋದು, ನಾವು ಜನರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಏನ್ ಬೇಕು ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಇಫ್ ದೇ ಆರ್ ಗೋಯಿಂಗ್ ಟು ವಾಚ್ ಸೇಮ್ ಕನ್ನಡ ಜನ ಮಲಯಾಳ ಸಿನಿಮಾನ ನೋಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಬೇಕಾಗಿದೆ ಅವ್ರಿಗಿದೆ, ನಮ್ಮಲ್ಲಿ ಅದು ಸಿಗ್ತಾ ಇಲ್ಲ, ಆ ಫ್ಲೇವರೇ ಸಿಗ್ತಾ ಇಲ್ಲ. ಆ ಫ್ಲೇವರ್ ಏನು, ಅವ್ರಿಗೆ ಏನ್ ಬೇಕು ಅಂತ ಬಹುಶಃ ನಾವು ಜನರ ಹತ್ರ ಹೋಗಿ ಮಾತಾಡಿ ದೊಡ್ಡವರು ಸೇರ್ಬೇಕು ಅಂತ ನಾನು ಹೇಳೋದು. ಸ್ಟಾರ್ಗಳಿರ್ಬೋದು, ಯಾರೇ ಇರ್ಬೋದು, ಚಲನಚಿತ್ರರಂಗದ ದೊಡ್ಡ ತಲೆಗಳು ಇವತ್ತು ಈ ವಿಚಾರದ ಬಗ್ಗೆ ಒಂದು ಜನರ ಹತ್ರ ಹೋಗಿ ಅವರನ್ನು ಕೇಳುವ ಪ್ರಯತ್ನ ಪಟ್ರೆ ದೊಡ್ಡ ಬದಲಾವಣೆಯನ್ನೇ ತರಬಹುದು. ನಾವು ಅವ್ರಿಗೆ ಏನ್ ಬೇಕು ಅದನ್ನು ಕೊಡುವಷ್ಟ ಅಟ್ಲೀಸ್ಟ್ ನಾವು ಪ್ರಯತ್ನ ಪಡ್ಬೋದು. ಇನ್ನೊಂದು, ಹೊಸ ಡೈರೆಕ್ಟರ್ಸ್ ನೀವೇ ಹೇಳಿ ತಿಳಿದೇ ಇರಲ್ಲ, ಜ್ಞಾನನೇ ಇರಲ್ಲ ಅಂತವ್ರು ಬಂದು ಸಿನಿಮಾ ಮಾಡ್ತಾರೆ. ಅಂಥವ್ರನ್ನು ಬಹುಶಃ ಅವರನ್ನ ಸಿನಿಮಾ ಮಾಡ್ಬೇಕು ಅನ್ನೋ ಆಸಕ್ತಿ ಖಂಡಿತ ಇರುತ್ತೆ, ಬಟ್ ಸರ್ವೈವ್ ಆಗೋದಕ್ಕೋಸ್ಕರ ಸಿನಿಮಾ ಮಾಡೋರು ತುಂಬಾ ಜನ ಇದ್ದಾರೆ. ಅವರನ್ನ ಹೊರಗಿಟ್ರೆ ಬಹುಶಃ ಕ್ವಾಲಿಟಿ ಸಿನಿಮಾಗಳನ್ನ ನಾವು ಕೊಡ್ಬೋದು. ಮೇಡಮ್, ಹೊರಗಿಟ್ರೆ ಅಂದ್ರೆ ಇದು ಸ್ವತಂತ್ರ ಮೀಡಿಯಾ ಆದ್ರಿಂದ ನಾವು ಅದು ಹೇಳಕ್ ಬರಲ್ಲ. ಆ ಬರೋ ವ್ಯಕ್ತಿ ಮೇಲೆ ಅವನು ಯೋಚನೆ ಮಾಡ್ಬೇಕು. ಈಗ ಎಷ್ಟು ಜನ ಇವತ್ತು ಓದುನ ಅಭ್ಯಾಸ ಇಟ್ಕೊಂಡವ್ರೆ, ಬುಕ್ಸ್ಗಳನ್ನ. ನಮಗೆ ಜ್ಞಾನ ಎಲ್ಲಿಂದ ಬರುತ್ತೆ? ದೇಶ ಸುತ್ತೋದ್ರಿಂದ, ನೋಡೋದ್ರಿಂದ, ಇನ್ನೊಬ್ರ ಜೊತೆ ನಮಗಿಂತ ತಿಳಿದವ್ರು ಹಿರಿಯರ ಜೊತೆ ಅವ್ರ ಹತ್ರ ನಾವು ಚರ್ಚೆ ಮಾಡೋದ್ರಿಂದ ನಮಗೆ ಜ್ಞಾನ ವೃದ್ಧಿ ಆಗುತ್ತೆ ಹೊರತು ನಾವೆಲ್ಲೋ ಕೂತ್ಕೊಬಿಟ್ಟು ನಾನು ಡೈರೆಕ್ಟ್ರು, ನಾನು ಹಿಂಗೆ. ಈಗ ಡೈರೆಕ್ಟರ್ಗೆ ಇಲ್ಲಿ ಎಷ್ಟು ಮಗ್ಗಲುಗಳಿದೆ. ನೀವು ಓದಿದ್ರೆ ನಿಮ್ಗೊಂದು ಕಲ್ಪನೆಯಿಂದ ಓಕೆ, ನಿಮ್ಗೆ ಕತೆ ಬರುತ್ತೆ, ಎಲ್ಲ ಐತೆ. ಆದ್ರೆ ಸಿನಿಮಾ ಮೇಕಿಂಗ್ ಬಂದಾಗ ಅದರದ್ದೇ ಒಂದು ರೀತಿ ನೀತಿ ಇದೆ, ಪ್ರಾಕ್ಟಿಕಲ್ ವರ್ಕ್. ಸಿನಿಮಾ ನೀವು ಹೆಂಗೆ ಕಮೆಂಡಿಂಗ್ ಮಾಡ್ತೀರಾ, ಶೂಟಿಂಗ್ ಮಾಡ್ತೀರಾ, ಅದನ್ನ ಕ್ಯಾಮ್ರಾ ಇಟ್ಟು ಹೆಂಗೆ ನೀವು ಹೇಳೋ ಒಂದು ಸೀನ್ ನ ಹೆಂಗೆ ಟೇಕ್ ಮಾಡ್ಕೊಂತೀರಾ, ಯಾವ್ಯಾವ ತರ ತೆಕ್ಕೊಂತೀರಾ, ಈ ಪರಿಜ್ಞಾನ ಎಲ್ಲ ಪ್ರಾಕ್ಟಿಕಲ್ ಇಂದಾನೆ ಬರ್ಬೇಕು ಹೊರತು ನೀವು ಯಾವ್ದೇ ಥಿಯರಿ ಓದ್ರಿಂದ ಖಂಡಿತ ಬರಲ್ಲ. ನೀವೆಷ್ಟು ಪ್ರಾಕ್ಟಿಕಲ್ ಆಗಿರ್ತೀರೋ ಅಷ್ಟು ಗಟ್ಟಿಯಾದ ನಿಮ್ಗೆ ಔಟ್ಪುಟ್ ಸಿಗುತ್ತೆ. ಸೊ ಹಿಂಗೆಲ್ಲ ಇರುವಾಗ ನಾನು ಅದಕ್ಕೆ ಹೇಳಿದ್ದು, ಒಂದೇ ವರ್ಡಲ್ಲಿ ಸಿನಿಮಾ ಇಸೆ ಒಂದು ತಪಸ್ಸು. ಒಬ್ಬ ಋಷಿ ತಪಸ್ ಮಾಡಿದ್ರೆ 20 ವರ್ಷ 30 ವರ್ಷ ದೇವ್ರು ಒಂದೇ ಸಲ ಪ್ರತ್ಯಕ್ಷ ಆಗೋದು, ಹೊರಟೋದು. ಇಲ್ಲೂ ಅದಕ್ಕೆ ಹೇಳಿದ್ದಾನು ಲಕ್. ಆ ಲಕ್ ಇರುತ್ತೆ, ಬಟ್ ನಮ್ಗೆ ಆತ್ಮತೃಪ್ತಿ ಇರುತ್ತೆ. ಸೊ ಇನ್ನೊಂದು 5 ವರ್ಷ ನಾವು ಎಕ್ಸ್ಟ್ರಾ ತಪಸ್ ಮಾಡ್ಬೇಕು. ಸೊ ನೋ ಪ್ರಾಬ್ಲಮ್. ಯಾಕಂದ್ರೆ ಅದ್ಮೇಲೆ ನಮ್ಗೆ ಲವ್ ಇರುವಾಗ ಅದರಿಂದ ಏನೇ ಡ್ಯಾಮೇಜ್ ಆದ್ರೂ ನಮ್ಗೆ ಅದು ತುಂಬಾ ಖುಷಿಯಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮೇಡಮ್. ಸರ್, ನಾನೊಂದು ಮಾತು ಹೇಳ್ತೀನಿ. ನೀವು ಬನವಾಸ ಸಿನಿಮಾ ರಿಲೀಸ್ ಮಾಡಿದ್ರಿ, ಬಹುಶಃ ನಿಮಗೆ ಸಕ್ಸಸ್ ಸಿಗ್ಲಿಲ್ಲ. ಈಗ ಹೇಗೆ ಸಿನಿಮಾ ಮಾಡ್ಲಿ, ಯಾವ ರೀತಿ ನಾನು ಕಂಟೆಂಟ್ ಕೊಡ್ಲಿ, ಪ್ರೊಡ್ಯೂಸರ್ಗೆ ಹಾಕಿ ದುಡ್ಡು ಬರುತ್ತಾ ಅನ್ನೋ ಒಂದು ಟೆನ್ಷನ್ ನಿಮಗಿದೆ. ಆದ್ರೂ ನಾನು ಆಸೆ ಪಡ್ತೀನಿ, ಪ್ರಯತ್ನ ಪಡಿ, ಮರಳಿ. ನೀವೇ ಹೇಳಿದ್ರೆ ತಪಸ್ ಮಾಡಬೇಕು, ಬರೀ ತಪಸ್ ಮಾಡಿದ್ರಾಗಲ್ಲ, ಮರಳಿ ಪ್ರಯತ್ನ ಮಾಡಬೇಕು. ನೀವು ಮಾಡೋ ಕಂಟೆಂಟ್ ಮೇಲೆ, ನೀವು ಮಾಡೋ ಕತೆ ಮೇಲೆ ನಿಮಗೆ ಒಂದು ನಂಬಿಕೆ ಬೇಕು. ಆಗ ಬಹುಶಃ ನೀವು ಮತ್ತೊಂದು ಸಿನಿಮಾ ಮಾಡಬಹುದು, ಆ ಸಿನಿಮಾ ಜನರು ಇಷ್ಟ ಆಗ್ಬೋದು. ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನೊಂದು. ಥ್ಯಾಂಕ್ ಯು ಮೇಡಮ್. ನಾನು ಏನಂತಂದ್ರೆ ಮೇಡಮ್, ಇವಾಗ ಏನೇ ಮಾಡೋದಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆಯಲ್ಲ, ಅದನ್ನ ನೋಡ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಮೇಡಮ್. ಅದು ಒಂದು ಮಟ್ಟಿಗೆ ಬದಲಾವಣೆ ಆದ್ರೆ ನಮಗೂ ಧೈರ್ಯ ಬರುತ್ತೆ. ಆಗ ಈಸಿಯಾಗಿ ನಿರ್ಮಾಪಕರು ಇಲ್ಲ ಅಂತಾರ, ಹಣ ಉಡೋರು ಇದ್ದಾರೆ, ಬಟ್ ನಾವೇ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗಿನ ಸಂದಿಗ್ಧ ಪರಿಸ್ಥಿತಿಲಿ ಅದು ಕ್ಲಿಷ್ಟ ಆಗಿದೆ. ಬಿಸ್ನೆಸ್ ಅನ್ನೋದು ತುಂಬಾ. ಆಮೇಲೆ ಈ ಸಿನಿಮಾ ಇಂಡಸ್ಟ್ರಿಲಿ ಒಂದಷ್ಟು ಒಳಗಿರೋ ಹಿತಶತ್ರುಗಳಿದ್ದಾರೆ. ಅವ್ರು ನಮ್ಮನ್ನೇ ಹಾಳು ಮಾಡ್ತಾರೆ ಅವರ ಸ್ವಾರ್ಥಕ್ಕೋಸ್ಕರ. ಈ ತರದ್ದೆಲ್ಲ ಒಂದು ಅದು ಕ್ಲಿಯರ್ ಆದಾಗ ನೀವ್ ಹೇಳೋ ರೀತಿ ಆಗ್ಲಿ, ಅಂತ ದಿವಸಗಳು ನಮಗೂ ಬರ್ಲಿ. ನಾವು ಇನ್ನು ಉತ್ಸಾಹದಲ್ಲಿ ಇದೀವಿ. ಇವತ್ತು ನಾವು ಝೀರೋ, ಇವತ್ತು ಒಂದರಿಂದನೇ ಸ್ಟಾರ್ಟ್ ಮಾಡೋದು. ನಾವು ಎತ್ತೇ ಮಾಡಿದ್ರು ಮತ್ತೆ ಅದೇ ಹುಮ್ಮಸ್ಸು ಅದರಿಂದನೇ ಖಂಡಿತ ಆಗ್ಲಿ ಸರ್. ನೀವು ಬಂದು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಂಡ್ರೆ, ಈಗ ಪ್ರಸ್ತುತ ಪರಿಸ್ಥಿತಿ ಬಗ್ಗೆನೂ ಮಾತಾಡಿದ್ರಿ,
ಆ್ಯಂಡ್ ನಾವು ಏನು ಮಾಡಬೇಕು, ಏನು ಪ್ರಯತ್ನ ಪಟ್ಟರೆ ಏನು ಆಗ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಟ್ರಿ. ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ನಿಮ್ಮ ಕಡೆಯಿಂದ ಬರಲಿ, ಪ್ರಯತ್ನ ಪಡಿ. ಇದು ಡೈರೆಕ್ಟರ್ ಆದಂಥ ವಿಶಾಲ್ ಧೀರಜ್ ಅವ್ರ ಜೊತೆ ನಡೆದಂತಹ ಮಾತುಕತೆ. ಹಲವಾರು ವಿಚಾರಗಳ ಬಗ್ಗೆ ಇವರು ಮಾತಾಡಿದ್ರು. ಒಂದು ಸಿನಿಮಾ ಮಾಡೋದ್ರಿಂದ ಹಿಡಿದು ಒಬ್ಬ ಪ್ರೊಡ್ಯೂಸರ್ಗೆ ಏನು ನಾಲೆಜ್ ಇರಬೇಕು, ಒಬ್ಬ ಡೈರೆಕ್ಟರ್ಗೆ ಏನು ನಾಲೆಜ್ ಬೇಕು, ಒಬ್ಬ ಸ್ಟೋರಿ ಟೆಲ್ಲರ್ಗೆ ಏನು ನಾಲೆಜ್ ಬೇಕು, ಅದರ ಜೊತೆಗೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು, ಹೀಗೆ ಹಲವಾರು ವಿಚಾರಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಒಳ್ಳೇದಾಗ್ಲಿ. ಹಾಗೇನೆ ಮತ್ತೆ ಲೆಟ್ ಸ್ಟಾಪ್ ನಲ್ಲಿ ಮತ್ತೊಬ್ಬ ಹೊಸ ಡೈರೆಕ್ಟರ್ ಇರ್ಬೋದು, ಹೊಸ ಪ್ರೊಡ್ಯೂಸರ್ ಇರ್ಬೋದು, ಅಥವಾ ಆಕ್ಟರ್ ಇರ್ಬೋದು, ಅವ್ರ ಜೊತೆ ಮಾತಾಡೋಣ, ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ಹೇಳಿದ್ರೆ ಮಾತಾಡಿದಷ್ಟು, ಚರ್ಚೆ ಮಾಡಿದಷ್ಟು ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಸೊ ಐ ವಿಶ್ ಯು ಆಲ್ ಒಳ್ಳೆ ದಿನ, ನಿಮಗೆ ಒಳ್ಳೆ ದಿನಗಳು ಬರಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್.